ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹದ್ದೇ. M1 ಲೆಸನ್ಸನ್ನು ಸ್ಟಾರ್ಟ್ ಮಾಡಿದ್ದೀವಲ್ವ, ಆ ಅಂಶಗಳಿಗೆ, ಆ ಪರೀಕ್ಷೆಯ ಕೋರ್ಸ್ಗೆ ಸೇರಿರುವಂತಹ ಒಂದು ಅಂಶವನ್ನು ಆಲೋಚನೆ ಮಾಡಿ ನೋಡುತ್ತಿದ್ದೀವಿ. ಉಳಿದಂಥವರಿಗೂ ಬೇಕಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇಕು. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ತಿಳ್ಕೊಬೇಕಾಗಿರುವಂತಹದ್ದಲ್ಲ, ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು. ಓಕೆ, ಹಾಗಿದ್ರೆ ಯಾವ ಅಂಶವನ್ನು ಆಲೋಚನೆ ಮಾಡಿ ನೋಡುತ್ತಿದ್ದೀವಿ? ಅಂಶದ ಹೆಸರು ದೇವದೂತರು, ಅದರ ಪಕ್ಕದಲ್ಲಿ ದೇವದೂತರಲ್ಲಿ ಎಷ್ಟು ವಿಧ, ಅದಾದಮೇಲೆ ಮತ್ತೊಂದು ಸರಿ ಹಾಕ್ಬಿಟ್ಟು ಅವರ ಕಾರ್ಯಗಳೇನು ಅಂಥೇಳಿ ಬರ್ಕೊಂಡು ಕೊನೆಯಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಳ್ಳಿ. ದೇವದೂತರು, ಅವರಲ್ಲಿ ಎಷ್ಟು ವಿಧ, ಅವರ ಕಾರ್ಯಗಳೇನು, ಇಷ್ಟನ್ನು ಸಹ ಆಲೋಚನೆ ಮಾಡಿ ನೋಡುತ್ತಿದ್ದೇವೆ. ಓಕೆ, ಇಷ್ಟಕ್ಕೂ ದೇವದೂತರ ಬಗ್ಗೆ ಆಲೋಚನೆ ಮಾಡಬೇಕಾ? ಹೇಳಿ, ದೇವದೂತರ ಬಗ್ಗೆ ಆಲೋಚನೆ ಮಾಡುವಂಥ ಅನಿವಾರ್ಯತೆ ಇದೆಯಾ? ನಿಮಗೇನನ್ಸುತ್ತೆ? ಪ್ರತಿನಿತ್ಯವೂ ಗ್ರೌಂಡ್ ಲೆವೆಲಲ್ಲಿ ಇದ್ಕೊಂಡು ದೇವರ ಮಾತಿಗೆ ಒಳಪಡ್ತಾ ನಮ್ಮನ್ನೆಲ್ಲ ದೇವರ ಕೃಪೆಯ ಮೇರೆಗೆ ನಮ್ಮನ್ನೆಲ್ಲ ನೋಡ್ಕೊಳ್ತಿರುವಂತಹದ್ದು ದೇವದೂತರೇ. ನಿಜನಾ ಇಲ್ವಾ? ಗ್ರೌಂಡ್ ಲೆವೆಲಲ್ಲಿ ನಮ್ಮ ಅಕ್ಕಪಕ್ಕ ಇದ್ಕೊಂಡು ದೇವರ ಮಾತಿಗೆ ಒಳಪಟ್ಟು ನಮ್ಮನ್ನೆಲ್ಲ ಕಾಯ್ತಿರುವಂತಹದ್ದು, ಕಾಪಾಡ್ತಿರುವಂತಹದ್ದು ದೇವದೂತರೇ. ನಮ್ಮೆಲ್ಲರನ್ನು ಎಷ್ಟು ಸರಿ ಕಾದಿಲ್ಲ ನಮ್ಮ ಜೀವನಗಳಲ್ಲಿ ದೇವದೂತರು. ನಾನು ದೇವದೂತರ ಶ್ರೇಷ್ಠತೆ ಅಂತ ಹೇಳ್ತಿಲ್ಲ, ದೇವದೂತರು ಕಾದಿದ್ದಾರೆ, ಅದು ದೇವರ ಅಪ್ಪಣೆಯ ಮೇರೆಗೆ. ಓಕೆ, ಆದರೆ ಪ್ರತಿನಿತ್ಯವೂ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿರುವಂತಹದ್ದು ದೇವದೂತರೇ ಅಲ್ವಾ? ಅದಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಇಷ್ಟಕ್ಕೂ ಸಾಕಷ್ಟು ಜನರಿಗೆ ಒಂದು ರೀತಿಯಾಗಿರುವಂತಹ ಸಂದೇಹ ಇರುತ್ತೆ. ಬ್ರದರ್, ನಮ್ಮನ್ನು ಸತ್ಯವೇದದಲ್ಲಿ ಯಾಜಕರು ಅಂತ ಕರೆದಿದ್ದಾರೆ, ರಾಜವಂಶಸ್ಥರು ಅಂತ ಹೇಳಿ ಕರೆದಿದ್ದಾರೆ. ಇಷ್ಟಕ್ಕೂ ನಮ್ಮನ್ನು ರಾಜರು, ಯಾಜಕರು ಅಂತ ಹೇಳಿ ಕರೆದು ಅಲ್ಲಿ ಯಾರೋ ಚಿಕ್ಕ MLAಗೆ ಹಿಂದೆ 3 ಜನ ಗನ್ಮ್ಯಾನು, ಮುಂದೆ 3 ಜನ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಿರ್ತಾರಲ್ವ. ನಾವು ರಾಜರು ಅಂತ ಕರೆದಿದ್ದಾರಲ್ವ ನಮ್ಮನ್ನು ಬೈಬಲಲ್ಲಿ, ನಮ್ಮನ್ನು ಯಾಜಕರು ಅಂತ ಕರೆದಿದ್ದಾರಲ್ವ. ನಮಗಿನ ರೀತಿಯಾಗಿರುವಂತಹ ಕಾವಲು, ಭದ್ರತೆ ಏನೂ ಇಲ್ವಾ? ಯಾಕಿಲ್ಲ? ಅವರು ಹಿಂದೆ 3 ಜನ, ಮುಂದೆ 3 ಜನ ಗನ್ಮ್ಯಾನ್ ಇಟ್ಕೊಂಡಿದ್ರು, ಅಪಾಯ ಬಂದರೆ ಎಷ್ಟು ಜನ ಕಾಪಾಡ್ತಾರೆ ಅಂತ ನಿಮಗೆ ಗೊತ್ತು, ಹೌದಾ ಇಲ್ವಾ? ಒಂದು ವೇಳೆ ಸೆಕ್ಯೂರಿಟಿ ಇದ್ದಂಥವರು, ಕಾವಲಿದ್ದಂತಹ VIP ತುಂಬ ಸುರಕ್ಷಿತವಾಗಿದ್ದರೆ ರಾಜೀವ್ ಗಾಂಧಿ ಏನಕ್ಕೋಸ್ಕರ ಹೋಗ್ತಿದ್ರು, ಹೌದಾ ಇಲ್ವಾ? ಇಂದಿರಾ ಗಾಂಧಿ ಏನಕ್ಕೋಸ್ಕರ ಹೋಗ್ತಿದ್ರು? ಇವ್ರ ಸುತ್ತ ಇದ್ದಂತಹ ಭದ್ರತಾ ವ್ಯವಸ್ಥೆಯವರೇ ಅವ್ರನ್ನ ಕೊಂದಂತಹದ್ದು. ಇದು ನಮ್ಗೆ ಅರ್ಥ ಆದರೆ ಈ ಪ್ರಪಂಚದಲ್ಲಿ ಇವರು ಎಷ್ಟು ಜನ ಕಾವಲನ್ನು, ಭದ್ರತೆಗಳನ್ನು ಇಟ್ಕೊಂಡ್ರೂ ಸಹ ಅದು ವ್ಯರ್ಥವಾಗಿರುವಂತಹದ್ದು. ನಿಜವಾಗ್ಲೂ ದೇವರು ಭಕ್ತರಾಗಿರುವಂತಹ ನಮ್ಮ ಸುತ್ತ ಇಟ್ಟಿದ್ದಾರಲ್ವ, ದೇವರಲ್ಲಿರುವಂತಹ ವಿಶ್ವಾಸಿಗಳ ಸುತ್ತ ಇಟ್ಟಿದ್ದಾರಲ್ವ ಕಾವಲನ್ನು, ಭದ್ರತೆಯನ್ನು. ದೇವರಿಟ್ಟಿರುವಂತಹ ವ್ಯವಸ್ಥೆ ನೋಡಿದ್ರೆ ಇವತ್ತು ನಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಇವತ್ತು ನೋಡೋಣ, ಇವತ್ತಿನ ಸಂದೇಶದಲ್ಲಿ ಎಷ್ಟು ಲೇಯರ್ಸಲ್ಲಿದ್ದಾರೆ ದೇವದೂತರು. ಇಷ್ಟಕ್ಕೂ ಒಂದೊಂದು ವರ್ಗದ ದೇವದೂತರ ಕೆಲಸಗಳು ಬೇರೆ, ಒಬ್ಬೊಬ್ಬ ದೇವದೂತನ ಕೆಲಸಗಳು ಬೇರೆ. ಕೆಲವೊಂದು ಸರಿ ಸತ್ಯವೇದದಲ್ಲಿ ನೋಡಬೇಕಾದ್ರೆ ಅದೇನು ಅಂಥೇಳಿ ಇವತ್ತು ನಾವು ಆಲೋಚನೆ ಮಾಡಿ ನೋಡೋಣ. ಈ ಭಾರತ ದೇಶದ ಉದಾಹರಣೆಗೆ, ನಮ್ಮ ಭಾರತ ದೇಶದ ಕಾವಲಿನ ವ್ಯವಸ್ಥೆಯನ್ನು ನೀವು ತಗೊಂಡ್ರೆ, ಡಿಫೆನ್ಸನ್ನು ನೀವು ನೋಡಿದಾಗ ಬೇರೆ ಬೇರೆ ಟಿಯರ್ಸಲ್ಲಿ ಸೆಕ್ಯೂರಿಟಿ ಇರುವಂತಹದ್ದು ನಿಜನಾ? BSF ಅಂತೀವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಏನು ಹಂಗಂದರೆ ಒಂದು ದೇಶದ ರಕ್ಷಣೆ ವ್ಯವಸ್ಥೆಗೆ ಎಷ್ಟು ಲೇಯರ್ ಇದೆ ಅಂತ ಹೇಳಿ ನೋಡ್ತಿದ್ದೀವಿ. ಆಮೇಲೆ ನೋಡೋಣ ದೇವರು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಈ ಲೇಯರ್ಸನ್ನು ಅಂತ ಹೇಳಿ. BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇವ್ರ ಕೆಲಸ ಏನು? ಬಾರ್ಡರಲ್ಲಿ ಪ್ರೊಟೆಕ್ಷನ್ ಕೊಡುವಂತಹದ್ದು. ಬಾರ್ಡರಲ್ಲಿ ಪ್ರೊಟೆಕ್ಷನ್ ಕೊಡಲಿಕ್ಕೆ ಯಾರಿದ್ದಾರೆ ನಮ್ಮ ದೇಶದಲ್ಲಿ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಹೌದಲ್ವಾ? ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಇನ್ನೂ ಬೇರೆ 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 ಫೋರ್ಸಸ್ಗಳೆಲ್ಲ ಇದೆ. ಪ್ಯಾರಾಟ್ರೂಪ್ಸ್ ಅಂತ ಹೇಳಿ ಕರಿತೀವಿ, NSG ಅಂತ ಹೇಳಿ ಕರಿತೀವಿ, SPG ಅಂತ ಹೇಳಿ ಕರಿತೀವಿ. ಇದೆಲ್ಲ ಬೇರೆ ಬೇರೆ ಕೆಲಸದ ನಿಮಿತ್ತ ನೇಮಿಸಲ್ಪಟ್ಟಿರುವಂತಹ ಸೆಕ್ಯೂರಿಟಿ ಫೋರ್ಸಸ್, ಹೌದಲ್ವಾ? NSG ಅಂದರೆ ಭಾರತ ದೇಶದಲ್ಲಿ ಒಂದು ರೀತಿಯಾಗಿ ತೀವ್ರವಾದಂತಹ ಟೆರರಿಸಮ್ ಅಥವಾ ಅಟ್ಯಾಕ್ಗೊಳಗಾಗಿದ್ದರೆ, ತೀವ್ರವಾಗಿರುವಂತಹ ಪರಿಸ್ಥಿತಿ ಇದ್ದರೆ ಇವರೆಲ್ಲ ಇಳಿತಾರೆ. NSG ಕಮಾಂಡೋಸ್ ಎಲ್ಲ ಪ್ಯಾರಾ ಕಮಾಂಡೋಸ್ ಅಂತ ಹೇಳಿ ಕರಿತೀವಿ. ಅಂದರೆ ಇವರೆಲ್ಲರೂ ಸಹ ಬೇರೆ ಬೇರೆ ಕೆಲಸದ ನಿಮಿತ್ತ ಟ್ರೈನ್ ಮಾಡಲ್ಪಟ್ಟಿರುವಂತಹ ಕಾವಲುಗಾರರು. ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ, ಬೇರೆ ಬೇರೆ ಪರ್ಪಸಸ್ಗೋಸ್ಕರ ಟ್ರೈನ್ ಆಗಿರುವಂತಹ ಸೆಕ್ಯೂರಿಟಿ ಫೋರ್ಸಸ್ ಇವರೆಲ್ಲರೂ ಸಹ, ಹೌದಾ? ಹಾಗೆ ಹೈಯರ್ ಲೆವೆಲ್ ಡಿಫೆನ್ಸ್ಗೆ ಹೋದಾಗ ಏರ್ಫೋರ್ಸ್, ಏನು ಇವ್ರ ಕೆಲಸ ಏನು? ಏರ್ಫೋರ್ಸ್ ಇದೆ ಅಂತ ಗೊತ್ತಾ ನಮಗೆ ಭಾರತಕ್ಕೆ? ಭಾರತದ ಕಾವಲಿನ ನಿಮಿತ್ತ ಏರ್ಫೋರ್ಸ್ ಇದೆಯಾ? ಇಂಡಿಯನ್ ಏರ್ಫೋರ್ಸ್ ಏನು ಮಾಡ್ತಾರೆ ಇವರು? ಮೇಲೆ ಆಕಾಶದಲ್ಲಿ ಹಾರುವಂತಹ ವಿಚಾರದಲ್ಲಿ, ಅಂದರೆ ಫ್ಲೈಟ್ಸ್ ಏನು ಹೋಗ್ತಿರುತ್ತಲ್ವ, ಜೆಟ್ಗಳೇನು ಹೋಗ್ತಿರುತ್ತಲ್ವ, ಫೈಟರ್ಗಳೇನು ಹೋಗ್ತಿರುತ್ತಲ್ವ, ಈ ಲೆವೆಲಲ್ಲಿ ಭದ್ರತೆಯನ್ನು ಕೊಡ್ತಾರೆ. ನಿಜನಾ?
ಏರ್ ಫೋರ್ಸ್ಗೆ ಸಂಬಂಧಪಟ್ಟಿರುವಂಥವರು. ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿಯಾಗಿರುವಂತಹ ಮೇಲಿನಿಂದ ಮಿಸೈಲ್ಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಈ ರೀತಿಯಾಗಿರುವಂತಹ ಯಾವ ಅಪಾಯವೂ ಸಹ ಆಗದಂತೆ ನೋಡ್ಕೊಳ್ಳುತ್ತವೆ. ಹೌದಾ? ಇದಕ್ಕೋಸ್ಕರನೇ ಒಂದು ಸಪ್ರೇಟ್ ವಿಂಗ್ ಇದೆ ಡಿಫೆನ್ಸಲ್ಲಿ, ಏರ್ ಫೋರ್ಸ್ ಅಂತ ಹೇಳಿ. ನೆಕ್ಸ್ಟ್, ಒಂದು ವೇಳೆ ನೆಲದಲ್ಲಿ ಏನಾದರೂ ಅಪಾಯ ಬಂದರೆ, ನೆಲದ ಮೇಲೆ ಯಾರಾದರೂ ಟೆರರಿಸ್ಟ್ಗಳು ಒಳಗೆ ಬಂದು ಅಥವಾ ಒಂದು ಬಿಲ್ಡಿಂಗನ್ನು ಆಕ್ರಮಣ ಮಾಡಿಕೊಂಡು ಒಂದು ಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡ್ರೆ, ಹಾಗಾದರೆ ನೆಲದಲ್ಲೂ ಸಹ ನೆಲದ ಮೇಲೆ ನಿಂತು ಯುದ್ಧ ಮಾಡುವಂಥ ಸೈನಿಕರು ಬೇಕಲ್ವಾ? ಅದಕ್ಕೋಸ್ಕರ ಅವ್ರನ್ನ ಏನಂತ ಕರಿತೀವಿ? ಆರ್ಮಿ, ಕ್ಯಾವೆಲ್ರಿ, ಇನ್ಫ್ಯಾಂಟ್ರಿ. ಹೌದಲ್ವಾ? ಕ್ಯಾವೆಲ್ರಿ ಅಲ್ಲ, ಕ್ಷಮಿಸಿ, ಇನ್ಫ್ಯಾಂಟ್ರಿ. ಅಂದರೆ ಇವ್ರ ಕೆಲಸ ಏನು? ನೆಲದ ಮೇಲೆ ನಿಂತು ಯುದ್ಧ ಮಾಡ್ತಾರೆ. ಅಂದರೆ ಆಕಾಶದಲ್ಲಿ ಹೋರಾಡುವಂತಹ ಒಂದು ಸಪ್ರೇಟ್ ವಿಂಗ್ ಇದೆ, ನೆಲದಲ್ಲಿ ನಿಂತು ಯುದ್ಧ ಮಾಡುವಂತಹ ಒಂದು ಸಪ್ರೇಟ್ ವಿಂಗ್ ಇದೆ. ಇನ್ನು ನೀರಲ್ಲಿ ಒಂದು ವೇಳೆ ಅಪಾಯ ಬಂದರೆ, ಪಾಕಿಸ್ತಾನ ಅವರು ಸುತ್ತ ಹಾಕ್ಕೊಂಡು ಹಿಂಗೆ ಬಂದು ಈ ಕಡೆಯಿಂದ ನೀರಲ್ಲಿ ಯುದ್ಧ, ಸಮುದ್ರದ ಮೂಲಕ ಯುದ್ಧ ಮಾಡಿದ್ರೆ ಏನು ಮಾಡುವಂಥದ್ದು? ಅದಕ್ಕೋಸ್ಕರ ಯಾರಿದ್ದಾರೆ? ನೇವಿ. ಹೌದಾ? ನೇವಿಯ ಕೆಲಸ ಏನು? ಭಾರತ ದೇಶಕ್ಕೆ ಬರೀ ಆಕಾಶದಲ್ಲಿ ನೆಲದ ಮೇಲೆ ಮಾತ್ರ ಸೆಕ್ಯೂರಿಟಿ ಕೊಡುವಂತಹದ್ದಲ್ಲ, ನೀರಿನಲ್ಲೂ ಏನೇನಾಗುತ್ತೆ ಅಂತ ಹೇಳಿ ಮಾನಿಟರ್ ಆಗ್ತಿರುತ್ತೆ. ಹೌದಾ? ನೀರಿನಲ್ಲಿ ಯಾವುದಾದ್ರೂ ಶತ್ರು ದೇಶದ ಸಬ್ಮೆರಿನ್ ಬರ್ತಿದೆಯಾ, ಶಿಪ್ಗಳು ಬರ್ತಿದೆಯಾ, ವಾರ್ಶಿಪ್ಗಳು ಬರ್ತಿದೆಯಾ? ಆಫ್ಟರ್ ಆಲ್ ಒಂದು ದೇಶಕ್ಕೆ ಸೆಕ್ಯೂರಿಟಿ ಕೊಡಲಿಕ್ಕೆ ಇಷ್ಟೊಂದು ಡಿಫ್ರೆಂಟ್ ವಿಂಗ್ಸ್ ಇದೆ. ಹೌದಾ? ಇಷ್ಟೊಂದು ಬೇರೆ ಬೇರೆ ಸೆಕ್ಯೂರಿಟಿ ಫೋರ್ಸಸ್ ಇದೆ. ಇನ್ನು ನಾವೆಲ್ಲರೂ ದೇವರಿಗೆ ಮಕ್ಕಳು, ಸರ್ವಶಕ್ತರಾಗಿರುವಂತಹ ದೇವರಿಗೆ ಮಕ್ಕಳಾಗಿರುವಂಥವರು. ಇನ್ನು ನಮ್ಮ ಸೆಕ್ಯೂರಿಟಿಗೋಸ್ಕರ, ನಮ್ಮ ಒಳಿತಿಗೋಸ್ಕರ ದೇವರು ಏನೇನೆಲ್ಲ ಸೃಷ್ಟಿ ಮಾಡಿರಬೇಕು. ಹೌದಲ್ವಾ? ಎಷ್ಟು ಲೆವೆಲಲ್ಲಿ ದೇವದೂತರನ್ನು ಸೃಷ್ಟಿ ಮಾಡಿರಬೇಕು ನಿಜಾನ? ಪ್ರತಿಯೊಂದೊಂದು ಕೆಲಸಕ್ಕೂ ಬೇರೆ ಬೇರೆ ವರ್ಗದ ದೇವದೂತರನ್ನು ದೇವರು ಇಟ್ಟಿದ್ದಾರೆ, ಗೊತ್ತಾ ನಮಗೆ? ಇಷ್ಟಕ್ಕೂ ಆ ವರ್ಗ, ಬೇರೆ ಬೇರೆ ವರ್ಗದ ದೇವದೂತರಿಗೆ ಬರುವುದಕ್ಕಿಂತ ಮುಂಚೆ ಈ ದೇವದೂತರು ಅಂದಿದ ತಕ್ಷಣ ಸಾಕಷ್ಟು ಜನ ಬೇರೆ ಬೇರೆ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಯೆಹೋವ ವಿಟ್ನೆಸ್, ಯೆಹೋವನ ಸಾಕ್ಷಿಗಳು, ಜೆಹೋವ ವಿಟ್ನೆಸ್ನ ಬಗ್ಗೆ ಮಾತಾಡ್ಕೋಬೇಕಾದ್ರೆ ನಾವು ನೋಡಿದ್ವಿ. ಏನು, ದೇವದೂತರನ್ನು ಇವ್ರು ಏನಂತ ಆರಾಧನೆ ಮಾಡ್ತಾರೆ? ಮಿಕಾಯಿಲನ್ನು ಏನಂತ ಆರಾಧನೆ ಮಾಡ್ತಾರೆ? ಆಲ್ಮೋಸ್ಟ್ ದೇವರು ಅಂತಲೇ ಆರಾಧನೆ ಮಾಡ್ತಾರೆ. ನಿಜನಾ? ದೇವದೂತರಲ್ಲಿ ಎಷ್ಟು ವರ್ಗಗಳು ಅಂತ ಹೇಳಿ ನೋಡುವುದಕ್ಕಿಂತ ಮುಂಚೆ ದೇವದೂತರ ಬಗ್ಗೆ ಒಂದು ಅಷ್ಟು ಪ್ರಿಲಿಮಿನರಿ ಇನ್ಫಾರ್ಮೇಷನನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಇಷ್ಟಕ್ಕೂ ದೇವದೂತರು ಸೃಷ್ಟಿಸಲ್ಪಟ್ಟಿರುವಂಥವರು. ನಿಜನಾ? ದೇವದೂತರು ಹಾಗೇ ಉಂಟಾದಂಥವರು, ಅವರಿಗವರೇ, ಅಥವಾ ಸೃಷ್ಟಿಸಲ್ಪಟ್ಟಿರುವಂಥವರು, ಅಥವಾ ಇರುವ ಥರ? ಯಾರು ದೇವದೂತರು? ಸೃಷ್ಟಿಸಲ್ಪಟ್ಟಿರುವಂಥವರು. ಕನ್ಫರ್ಮ್ ಆಯಿತು? ಸೃಷ್ಟಿಸಲ್ಪಟ್ಟಿರುವಂಥವ್ರು ದೇವರಾಗೋದಿಲ್ಲ ಅಲ್ವಾ? ದೇವರು ಒಬ್ಬರನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರೆ, ಒಬ್ಬರನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಅವರು ದೇವರಾಗುವುದಿಲ್ಲ. ನಿಜನ? ಸೃಷ್ಟಿಯಲ್ಲಿರುವಂತಹ ಸಮಸ್ತವೂ ಸಹ ಸೃಷ್ಟಿಸಲ್ಪಟ್ಟಿರುವಂಥವೇ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ, 1:16. ಭೂಪರಲೋಕಗಳಲ್ಲಿರುವ ದೃಶ್ಯಗಳೆಲ್ಲವೂ, ಸಿಂಹಾಸನಗಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲೇ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಭೂಪರಲೋಕಗಳಲ್ಲಿರುವ ದೃಶ್ಯವುಗಳಾದವೆಲ್ಲವೂ ಅಂದರೆ ಕಾಣಿಸುವಂತಹದ್ದು, ಕಾಣಿಸದೇ ಇರುವಂತಹದ್ದು. ಒಂದು ಮರ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು, ದೇವದೂತರು ನಮ್ಮ ಕಣ್ಣಿಗೆ ಕಾಣಿಸದೇ ವ್ಯವಹರಿಸುವಂಥವರು. ಇವರೆಲ್ಲರೂ ಸಹ ಸೃಷ್ಟಿಯಾಗಿರುವಂಥವರೇ. ಸೃಷ್ಟಿಯಾಗಿರುವಂತಹದ್ದು ಯೇಸುಕ್ರಿಸ್ತರ ಮೂಲಕವಾಗಿಯೇ. ನಿಜನಾ? ಇವರೆಲ್ಲ ಸೃಷ್ಟಿಸಲ್ಪಟ್ಟಿರುವಂಥವರು. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಫಸ್ಟ್ ಪಾಯಿಂಟ್ ಆಗಿ ಇದನ್ನು ಮೆನ್ಷನ್ ಮಾಡಬೇಕು. ದೇವದೂತರು ಯಾರು ಅಂತ ಮೆನ್ಷನ್ ಮಾಡಬೇಕು. ಸೃಷ್ಟಿಸಲ್ಪಟ್ಟಿರುವಂತಹ ಆತ್ಮಗಳು. ದೇವರು ಇವರನ್ನು ಸೃಷ್ಟಿ ಮಾಡಿದ್ರೆ ಇವ್ರಿಗೆ ಜೀವ ಬಂತು. ದೇವರು ಇವರನ್ನು ಸೃಷ್ಟಿ ಮಾಡಿದ್ರೆ ಇವರು ಆತ್ಮಗಳಾಗಿ ಹೊರಗೆ ಬಂದಿದ್ದಾರೆ. ನಿಜನಾ? ಆತ್ಮಗಳಾಗಿ ಸೃಷ್ಟಿಯಾಗಿರುವಂಥವರು. ಸೃಷ್ಟಿ ಮಾಡಿದ್ರೆ ಸೃಷ್ಟಿಯಾಗಿರುವಂಥವರು ದೇವದೂತರು. ಹೌದಲ್ವಾ? ಅದು ಫಸ್ಟ್ ಪಾಯಿಂಟ್ ಆಗಿ ಮೆನ್ಷನ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಇನ್ನೂ ಏನನ್ನ ನೋಡಬೇಕು? ಇಷ್ಟಕ್ಕೂ ದೇವದೂತರನ್ನು ಆರಾಧಿಸ್ಬೋದಾ, ಪೂಜಿಸಬಹುದಾ? ನೀವು ಹೇಳಿ, ಪೂಜಿಸಬಹುದಾ ದೇವದೂತರನ್ನು? ದೇವದೂತರಿದ್ದಾರೆ, ಈ ದೇವದೂತರನ್ನು ಪೂಜಿಸಬಹುದಾ? ಪೂಜಿಸೋಂಗಿಲ್ವಾ? ಎಲ್ಲಿದೆ ಸತ್ಯವೇದದಲ್ಲಿ ದೇವದೂತರನ್ನು ಪೂಜಿಸಬಾರ್ದು ಅಂತ ಹೇಳಿ? ಒಂದು ಸರಿ ನೋಡೋಣ. ದೇವದೂತರನ್ನು ಪೂಜಿಸಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸತ್ಯವೇದದಲ್ಲಿರುವಂತಹ ರೆಫರೆನ್ಸ್. ಫಸ್ಟ್ ಪಾಯಿಂಟು ದೇವದೂತರು ಸೃಷ್ಟಿಸಲ್ಪಟ್ಟಿರುವಂಥವರು ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ದೇವದೂತರನ್ನು ಆರಾಧಿಸಬಹುದಾ ಅಂತ ಹೇಳಿ ಬರ್ಕೊಂಡು ಅದರ ಕೆಳಗೆ ಈಗ ನಾವು ನೋಡುವಂತಹ 2 ರೆಫರೆನ್ಸನ್ನು ಬರ್ಕೊಳ್ಳಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 8ನೇ ವಚನ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತಿಳಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ, ಮಾಡಬೇಡ, ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೇ ನಮಸ್ಕಾರ ಮಾಡು ಎಂದು ಹೇಳಿದನು. ಯಾರಿಗೆ ಮಾತ್ರ ನಮಸ್ಕಾರ ಮಾಡು ಅಂತ ದೇವದೂತರು ಹೇಳ್ತಿದ್ದಾರೆ ಬಾಯ್ಬಿಟ್ಟು?
ದೇವರಿಗೆ ಮಾತ್ರ, ಬೇರೆ ಯಾರಿಗೂ ನಮಸ್ಕರಿಸಬಾರದು. ದೇವದೂತರು ಅಷ್ಟೇ, ನಮಸ್ಕಾರ ಮಾಡಬಾರ್ದು, ಆರಾಧಿಸಬಾರ್ದು, ಪೂಜಿಸಬಾರ್ದು. ಮಿಕಾಯೇಲನನ್ನು ಯೇಸು ಕ್ರಿಸ್ತರನ್ನಾಗಿ ಮಾಡಬಾರ್ದು. ಮಿಕಾಯೇಲನು ಒಬ್ಬ ದೇವದೂತನೇ, ಹೌದಲ್ವಾ? ಏಕೆಂದರೆ ಸಾಕಷ್ಟು ಜನ ಈ ಅಭಿಪ್ರಾಯವನ್ನು ಇವತ್ತಿಗೂ ಸಹ ಹೊಂದಿದ್ದಾರೆ. ಮಿಕಾಯೇಲನು ಯೇಸು ಕ್ರಿಸ್ತರು, ಹಾಗಾದರೆ ಮಿಕಾಯೇಲನ್ನು ಆರಾಧಿಸ್ಬೋದಾ? ಆರಾಧಿಸ್ತಿದ್ದಾರೆ, ಪೂಜಿಸುವಂಥವರಿದ್ದಾರೆ ಪ್ರಪಂಚದಲ್ಲಿ. ಫಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಬೇಕಾಗಿರುವಂತಹದ್ದು, ಇವರು ಸೃಷ್ಟಿಸಲ್ಪಟ್ಟಿರುವಂತಹದ್ದು. ಸೆಕೆಂಡ್ ಪಾಯಿಂಟ್, ಇವರನ್ನು ಯಾವ ಕಾರಣದ ನಿಮಿತ್ತವೂ ದೇವದೂತರನ್ನು ಪೂಜಿಸಬಾರದು. ಈ ಸೃಷ್ಟಿ ಎಲ್ಲ ದೇವದೂತರೇ ಅಂತ ಹೇಳಿ ನಮಗೆ ಗೊತ್ತಲ್ವ? ಇದೆಲ್ಲ ಬೇಸಿಕ್ ಲೆಸನ್ಸಲ್ಲೆಲ್ಲ ಮಾತಾಡ್ಕೊಂಡಿದ್ದೀವಿ, D1 D2 ಅಲ್ಲೆಲ್ಲ. ಈ ಸೃಷ್ಟಿಯಲ್ಲಿ ನಾವು ನೋಡುವಂತಹ ಸಮಸ್ತವೂ ಸಹ, ಸೂರ್ಯ ದೇವರಿಗೆ ಏನಾಗಬೇಕು? ದೂತ. ಚಂದ್ರ ದೇವರಿಗೇನು? ದೂತ. ನಾವು ನೋಡುವಂತಹ ನೀರು, ಗಾಳಿ, ಬೆಂಕಿ ಇವೆಲ್ಲವೂ ಸಹ, ಪ್ರಕೃತಿಯಲ್ಲಿ ನಮಗೆ ಕಾಣಿಸುವಂತಹ ಎಲ್ಲ ಅಂಶಗಳೂ ಸಹ ದೇವದೂತರಲ್ಲಿ ಒಂದು ಭಾಗ. ನಿಜನ? ಇದು ದೇವದೂತರಾದರೆ ಇದನ್ನು ಆರಾಧಿಸ್ಬೋದಾ? ಸೂರ್ಯನನ್ನು ಆರಾಧಿಸ್ಬೋದಾ? ಸೂರ್ಯ ಯಾರು? ದೇವದೂತ. ಆರಾಧಿಸುವಂತಹ ತಪ್ಪಲ್ವಾ? ಸೂರ್ಯ ಪೂಜೆ, ಸೂರ್ಯ ನಮಸ್ಕಾರಗಳು ಈ ಪ್ರಪಂಚದಲ್ಲಿ ಎಷ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತು. ಸೂರ್ಯ ದೇವರನ್ನು ಆರಾಧನೆ ಮಾಡ್ತಾರೆ. ಸೂರ್ಯ ದೇವರಿಗೊಂದು ದೇವಸ್ಥಾನ ಇದೆ, ಸನ್ ಟೆಂಪಲ್. ಚಂದ್ರನನ್ನು ಆರಾಧಿಸ್ತಾರೆ, ಸೂರ್ಯನನ್ನು ಆರಾಧಿಸ್ತಾರೆ, ನಕ್ಷತ್ರಗಳನ್ನು ಆರಾಧಿಸ್ತಾರೆ. ನಕ್ಷತ್ರಗಳಿಗೆ ಹೆಸರಿಟ್ಕೊಂಡಿದ್ದಾರೆ ಇವ್ರಿಗೆ ಇಷ್ಟ ಬಂದಿರುವಂತಹದ್ದು, ಹೌದಲ್ವಾ? ತಪ್ಪು. ಇವೆಲ್ಲ ದೇವದೂತರೇ. ದೇವದೂತರು ಸೃಷ್ಟಿಸಲ್ಪಟ್ಟಿರುವಂಥವರು. ಆ ದೇವದೂತರನ್ನು ಯಾವತ್ತಿಗೂ ಸಹ ಆರಾಧಿಸಬಾರದು. ದೇವರನ್ನೇ ಆರಾಧಿಸು ಅಂತ ಹೇಳಿ ದೇವದೂತರು ಹೇಳ್ತಿರ್ಬೇಕಾದ್ರೆ ಮತ್ತೆ ನಾವು ದೇವದೂತರ ಪಾದ ಹಿಡ್ಕೊಂಡ್ರೆ ಹೆಂಗೆ? ಹೌದಲ್ವಾ? ಇದೇ ವಚನವನ್ನು ಅದೇ ಪ್ರಕಟಣೆ ಗ್ರಂಥದಲ್ಲಿ ಇನ್ನೊಂದು ಸಾರಿ ಬರೆದಿದ್ದಾರೆ, ಅದನ್ನು ಸಹ ನೋಡೋಣ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 10ನೇ ವಚನ. ಈಗ 22ರಲ್ಲಿರುವಂತಹ ರೆಫರೆನ್ಸನ್ನು ಈ ಮುಂಚೆ ನೀವು ನೋಡಿದ್ದೀರಾ. ಈಗ 19ರಲ್ಲಿರುವಂತಹದ್ದನ್ನು ಸಹ ನೋಡ್ತಿದ್ದೇವೆ. ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಮಾಡಬೇಡ ಅಂತ ದೇವದೂತರು ಹೇಳ್ತಿರ್ಬೇಕಾದ್ರೆ ನಾವು ಮಾಡ್ತೀವಿ ಅನ್ನುವಂತಹ ನ್ಯಾಯನ ಅವ್ರಿಗೆ ಗೊತ್ತು. ಸುಪ್ರೀಂ ಅಥಾರಿಟಿ ಯಾರು ಅಂತ ದೇವದೂತರಿಗೆ ಗೊತ್ತು. ಕೆಲವೊಂದು ಸರಿ ಮನುಷ್ಯರಿಗೆ ಗೊತ್ತಾಗ್ತಿಲ್ಲ, ಹೌದಲ್ವಾ? ಸೂರ್ಯನನ್ನು ನಮಸ್ಕಾರ ಮಾಡುವಂತಹದ್ದು, ಚಂದ್ರನನ್ನು ನಮಸ್ಕಾರ ಮಾಡುವಂತಹದ್ದು. ಆ ಕಾಲದಲ್ಲಿ ಸ್ವಯಂಕೃತವಾಗಿ ದೇವದೂತರಿಗೆ ಅಡ್ಡ ಬೀಳಲಿಕ್ಕೆ ಸಾಕಷ್ಟು ಭಕ್ತರೇ ಹೋದರು. ದೇವರು ಕಳಿಸಿರ್ತಾರಲ್ವ ಈ ಮಾಹಿತಿಯನ್ನು, ಮುಟ್ಟಿಸಿ ಬಾ ನನ್ನ ಮಗನಿಗೆ ಅಂತ ಹೇಳಿ. ಅವಾಗ ದೇವದೂತರು ಬರ್ತಾರೆ, ಈ ಭಕ್ತರ ಮುಂದೆ ಹೇಳ್ತಾರೆ. ಆಗ ಭಕ್ತರು ಸಹ ಕಾಲಿಗೆ ಬೀಳಲಿಕ್ಕೆ ತುಂಬ ಸರಿ ಹೋಗ್ತಾರೆ. ಹಳೆ ಒಡಂಬಡಿಕೆ ನೀವು ಓದಬೇಕಾದ್ರೆ ದೇವದೂತರ ಕಾಲಿಗೆ ಬೀಳುವಂತಹದ್ದು, ದೇವದೂತರನ್ನೇ ಪ್ರಭು ಅಂತ ಹೇಳಿ ಕರೆಯುವಂತಹದ್ದನ್ನು ನೀವು ನೋಡ್ತೀರ. ಅವಾಗ ಮತ್ತೆ ದೇವದೂತರು ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಕೊಡ್ತಾರೆ, ನನ್ನನ್ನು ದೇವರು ಅಂತ ಹೇಳಿ ಸಂಬೋಧಿಸಬಾರದು, ನಾನು ದೇವರು ಅಲ್ಲ, ನನಗೆ ನೀನು ಆರಾಧನೆ ಮಾಡಬಾರ್ದು, ದೇವರಿಗೆ ನಮಸ್ಕಾರ ಮಾಡಬೇಕು. ಓಕೆ, 2 ಪಾಯಿಂಟನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ಫಸ್ಟ್ ಪಾಯಿಂಟ್, ಅವರು ಸೃಷ್ಟಿಸಲ್ಪಟ್ಟಿರುವಂತಹದ್ದು. ಸೆಕೆಂಡ್ ಪಾಯಿಂಟ್, ಅವರನ್ನು ಆರಾಧಿಸಬಾರದು. ಅವರ ಬಾಯಿಂದಲೇ ಅವರು ಏನು ಹೇಳಿದ್ದಾರೆ? ದೇವರನ್ನೇ ಆರಾಧನೆ ಮಾಡಿ ಅಂತ ಹೇಳಿ ಅವರೇ ಹೇಳಿರುವಂತಹದ್ದನ್ನು ನೋಡಿದ್ದೇವೆ. ಓಕೆ, ಇನ್ನು ಥರ್ಡ್ ಪಾಯಿಂಟ್, ಇಷ್ಟಕ್ಕೂ ದೇವದೂತರು ಹೆಣ್ಣ ಗಂಡ? ಇದನ್ನು ನೋಡ್ಲಿಕ್ಕೆ ಒಂದು ಕಾರಣ ಇದೆ. ಬ್ರದರ್, ಇದು ಬೇಕಾ ಅಂಶದಲ್ಲಿ ಅಂತ ಹೇಳಿ ನೀವು ಯೋಚಿಸ್ತಿರ್ಬೋದು. ಆದರೆ ಅದನ್ನು ನೋಡ್ಲಿಕ್ಕೆ ಒಂದು ಕಾರಣ ಇದೆ. ಹೆಣ್ಣ ಗಂಡ ಇವರು ಇಷ್ಟಕ್ಕೂ? ಆತ್ಮಗಳಿಗೆ ಜೆಂಡರು ಇರೋದಿಲ್ಲ. ಅವ್ರು ಎಲ್ಲೂ ಸಹ ಸ್ಕೂಲ್ಗೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಮೇಲು ಫೀಮೇಲ್ ಅಂತ ಹೇಳಿ ಟಿಕ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅವ್ರ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಮದುವೆ ಮಾಡಿಕೊಳ್ಳುವಂತಹದ್ದು ಇರೋದಿಲ್ಲ. ನಿಜನಾ? ಏನಕ್ಕೋಸ್ಕರ ಇದನ್ನು ನೋಡ್ತಿದ್ದೀವಿ? ದೇವದೂತರಿಗೆ ಜೆಂಡರ್ ಅನ್ನುವಂತಹದ್ದು ಇಲ್ಲ ಅನ್ನುವಂತಹದ್ದು ಏನಕ್ಕೋಸ್ಕರ ನೋಡ್ತಿದ್ದೀವಿ? ಸಾಕಷ್ಟು ಜನ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಕತೆ ಕಟ್ಟಿದ್ರು ಗೊತ್ತಾ ಒಂದಷ್ಟು ವರ್ಷಗಳ ಹಿಂದೆ. ನಾವು ಆದಿಕಾಂಡದಲ್ಲಿ ನೋಡ್ತೀವಲ್ವಾ, ದೇವರ ಕುಮಾರರು ಮನುಷ್ಯರ ಮಕ್ಕಳನ್ನು ಮದುವೆ ಆದರು, ಸುಂದರಿಯರಾಗಿರುವಂತಹ ಮನುಷ್ಯರ ಮಕ್ಕಳನ್ನು ಮದುವೆ ಆದರು ಅಂತ ಹೇಳಿ ನೋಡ್ತೀವಲ್ವ. ಆ ದೇವರ ಮಕ್ಕಳು ಅನ್ನುವಂಥವ್ರು ಬೇರೆ ಯಾರೂ ಅಲ್ಲ. ಯಾರವರು? ದೇವದೂತರೇ ಅನ್ನುವಂತಹ ಬಣ್ಣವನ್ನು ಹಚ್ಚಿದ್ರು. ನೋಡೋಣ, ಅದನ್ನೊಂದ್ಸರಿ ರೆಫರೆನ್ಸನ್ನು ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಇಂಟರ್ಪ್ರೆಟ್ ಮಾಡಿದ್ರು. ಈ ದೇವಪುತ್ರರು ಅಂತ ಇದೆಯಲ್ವಾ, ಆ ದೇವಪುತ್ರರು ಬೇರೆ ಯಾರೂ ಅಲ್ಲ, ದೇವದೂತರೇ. ದೇವದೂತರು ಆಕಾಶದಿಂದ ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ಇಲ್ಲಿಗೆ ಬಂದು ಮದುವೆ ಆದ್ರಂತೆ. ಇದಾಗುವಂತಹ ಕೆಲಸನ? ದೇವದೂತರು ಯಾರು ಇಷ್ಟಕ್ಕೂ? ಆತ್ಮಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 1:14. ಯಾರು ದೇವದೂತರು? ಆತ್ಮಗಳು. ನಮಗೆ ಸೇವೆ ಮಾಡಲಿಕ್ಕೋಸ್ಕರ ದೇವರು ಸೃಷ್ಟಿಸಿರುವಂತಹ ಆತ್ಮಗಳು. ಆ ಆತ್ಮಗಳು ಇಷ್ಟಕ್ಕೂ ಈ ದೇವದೂತರ ಆತ್ಮಗಳಿಗೆ ಇನ್ನೊಂದು ಸ್ಪೆಷಾಲಿಟಿ ಇದೆ.
ಅವ್ರು ನಿಮ್ಮ ಕಣ್ಣು ಕಾಣಿಸ್ಬಾರ್ದು ಅಂತ ಅಂದ್ಕೊಂಡ್ರೆ ಕಾಣಿಸೋದಿಲ್ಲ. ಅದರ ಹಿಂದೆ ಒಂದು ಕಾಲ ಇತ್ತು, ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೇವರು ದೃಶ್ಯ ರೂಪವಾಗಿ ಮನುಷ್ಯರಿಗೆ ಕೇಳಿಸುವಂತಹ ಶಬ್ದದ ಮೂಲಕ ದೇವರು ಮನುಷ್ಯರ ಜೊತೆ ಮಾತಾಡ್ತಿದ್ದಂತಹ ಕಾಲ. ಆವಾಗ ದೇವದೂತರು ಮನುಷ್ಯರ ಆಕಾರವನ್ನು ಹೊತ್ಕೊಂಡು ಬಂದಿರುವಂಥ ಇತಿಹಾಸ ಇದೆ ಸತ್ಯವೇದದಲ್ಲಿ. ಇದೆಯಾ? ಇದೆ. ಆ ದೇವದೂತರಿಗಿರುವಂಥ ಸ್ಪೆಷಾಲಿಟಿ ಏನಂದರೆ ಅವರು ಮನುಷ್ಯರ ಆಕಾರವನ್ನು ಧರಿಸ್ಕೊಳ್ಬಹುದು. ಅವರು ಮನುಷ್ಯರು ತಿನ್ನುವಂಥ ಆಹಾರವನ್ನು ತಿನ್ಬೋದು. ಗೊತ್ತಾ? ತಿನ್ನಬೇಕು ಅಂದ್ಕೊಂಡ್ರೆ, ಮನುಷ್ಯರ ಜೊತೆ ಇರಬೇಕು ಅಂತ ಅಂದ್ಕೊಂಡ್ರೆ, ದೇವರು ಒಂದು ವೇಳೆ ಹೇಳಿದರೆ ಅವರಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಭೂಮಿಯ ಮೇಲೆ ಬಂದಿದ್ರೆ ಅವ್ರು ಮನುಷ್ಯರು ತಿನ್ನುವಂಥ ಆಹಾರವನ್ನು ತಿನ್ಬೋದು, ಮನುಷ್ಯರ ಜೊತೆ ಮಾತಾಡ್ಬೋದು, ಮನುಷ್ಯರು ಮುಟ್ಟು ನೋಡ್ಬೋದು ಅವರನ್ನು. ಇದೆಲ್ಲ ನಡೀತಿತ್ತು ಹಳೆಯ ಒಡಂಬಡಿಕೆಯಲ್ಲಿ. ಅಬ್ರಹಾಮನ ಗೂಡಿಗೆ 3 ಜನ ಬರ್ತಾರಲ್ವ? ಗೊತ್ತಲ್ವ? ಏನು ಮಾಡ್ತಾರಂತೆ ಅವರು? ಊಟ ಮಾಡ್ತಾರಾ? ಯಾರು ಬಂದಂಥವ್ರು ಯಾರು ಅಂತ ಇನ್ನೊಂದು ಸರಿ ಡೀಪಾಗಿ ಮಾತಾಡ್ಕೊಳ್ಳೋಣ. ಆದರೆ ಬಂದಿರುವಂಥವರು ಮನುಷ್ಯರಂತೂ ಅಲ್ಲ, ಅಷ್ಟಂತೂ ಖಚಿತ. ಹೌದಾ? ಸುಮಾರು ಜನ ತಂದೆ ಮಗ ಪವಿತ್ರಾತ್ಮರು ಅಂತಾರೆ, ಸುಮಾರು ಜನ ದೈವದೂತರು ಅಂತಾರೆ ಅವರನ್ನು. ಅದು ಯಾರು ಅಂತ ಹೇಳಿ ಇನ್ನೊಂದು ದಿನ ಮಾತಾಡೋಣ. ಆದರೆ ಬಂದಿದ್ದಂಥವರು ಮನುಷ್ಯರು ಅಂತೂ ಅಲ್ಲ. ಇಷ್ಟಕ್ಕೂ ಈ ಪಾಯಿಂಟನ್ನು ಏನಕ್ಕೋಸ್ಕರ ತೊಗೊಂಡ್ವಿ ಅಂದರೆ, ದೇವದೂತರಿಗೆ ಈಗಿನ ಕಾಲದಲ್ಲಿ ದೇವದೂತರು ಬಂದು ನಮ್ಮ ಕಣ್ಣಿಗೆ ನೀಟಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅವರ ಶಬ್ದವೂ ಸಹ ನಮಗೆ ಕೇಳಿಸೋದಿಲ್ಲ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಡಿಫ್ರೆನ್ಸ್ ಗೊತ್ತಲ್ವ ನಮಗೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ. ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ದೇವರ ಪ್ರಸನ್ನತೆ, ದೈವದೂತರು ಇವರೆಲ್ಲ ಮನುಷ್ಯರಿಗೆ ಕಾಣಿಸ್ಕೊಳ್ತಾ ಇದ್ದಂತಹ ಕಾಲ ಅದು. ಹೌದಲ್ವ? ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯೋದಿಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯರ ರೂಪವನ್ನು ದೇವದೂತರು ಧರಿಸ್ಕೊಳ್ಬಹುದಿತ್ತು ಅನ್ನುವಂಥ ಒಂದೇ ಕಾರಣದ ನಿಮಿತ್ತ ಈ ವಚನಕ್ಕೆ ಏನು ಅರ್ಥ ಅಲ್ಲ, ದೇವಪುತ್ರರು ಅಂದಿದ ತಕ್ಷಣ ಇಲ್ಲಿ ದೇವದೂತರು ಅಲ್ಲ. ಯಾಕೆಂದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಅದನ್ನು. ಮುಂದೆ ಬರುವಂತಹ ಲೋಕದಲ್ಲಿ ಏನೇನಿರೋದಿಲ್ಲ, ಮದುವೆ ಮಾಡಿಕೊಳ್ಳುವಂತಹದ್ದು ಈ ಪುರಾಣಗಳೆಲ್ಲವೂ ಸಹ ಇರೋದಿಲ್ಲ. ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 34ನೇ ವಚನ. ಈ ದಾಂಪತ್ಯ ಜೀವನ, ವಿವಾಹ, ದೇವದೂತರಿಗೆ ಜೆಂಡರು ಇವೆಲ್ಲವೂ ಇರುತ್ತಾ? 20ನೇ ಅಧ್ಯಾಯ 34ನೇ ವಚನ. ಯೇಸು ಅವರಿಗೆ, ಈ ಲೋಕದ ಜನರು ಮದುವೆ ಮಾಡಿಕೊಳ್ಳುತ್ತಾರೆ, ಆದರೆ ಆ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಂಡವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ, ಅವರು ಇನ್ನು ಮರಣಕ್ಕೆ ಗುರಿಯಾಗುವುದೇ ಇಲ್ಲ. ಫಸ್ಟ್ ಸೆಂಟೆನ್ಸ್ ನಮಗೆ ಬೇಕಾಗಿದ್ದಂತಹದ್ದು. ಮದುವೆ ಅನ್ನುವಂತಹದ್ದು ಈ ಪ್ಲಾನೆಟ್, ಈ ಭೂಮಿ ಅನ್ನುವಂತಹ ಗ್ರಹ ಏನಿದೆ, ಈ ಗ್ರಹವನ್ನು ಬಿಟ್ಟು ಬೇರೆ ಯಾವ ಗ್ರಹದಲ್ಲೂ ಇಲ್ಲ. ಫಸ್ಟ್ ಸೆಂಟೆನ್ಸ್ ಅದನ್ನು ಹೇಳ್ತಿದೆ. ಯೇಸು ಅವರಿಗೆ, ಈ ಲೋಕದ ಜನರು ಮದುವೆ ಮಾಡಿಕೊಳ್ಳುತ್ತಾರೆ, ಮದುವೆ ಮಾಡಿಕೊಡುತ್ತಾರೆ. ಯಾರು ಮಾತ್ರ ಮದುವೆ ಮಾಡಿಕೊಡುವಂತಹದ್ದು? ಈ ಲೋಕದ ಜನ ಮಾತ್ರ. ಈ ಭೂಮಿ ಅನ್ನುವಂತಹ ಒಂದು ಗ್ರಹವನ್ನು ನೀವು ಬಿಟ್ಟು ಹೋದರೆ ಬೇರೆ ಎಲ್ಲೂ ಸಹ, ಈ ಭೂಮಂಡಲವನ್ನು ಬಿಟ್ಟು ಹೋದರೆ ಬೇರೆ ಯಾವ ಲೋಕದಲ್ಲೂ ನರಕಕ್ಕೆ ಹೋಗ್ತೀರಾ? ಮದುವೆ ಇದೆಯಾ ಅಲ್ಲಿ? ಪಾತಾಳದಲ್ಲಿ ಮದುವೆ ಇದೆಯಾ? ಯಾತನೆ ಪಡುವಂಥ ಸ್ಥಳದಲ್ಲಿ ಇಲ್ಲ. ಪರಲೋಕಕ್ಕೆ ಹೋಗಿ ಮದುವೆ ಇದೆಯಾ ಅಲ್ಲಿ? ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಈ ಲೋಕ ಒಂದನ್ನು ಬಿಟ್ಟು ಬೇರೆ ಎಲ್ಲೂ ವಿವಾಹ ಅನ್ನುವಂತಹದ್ದು ನಡೆಯುವುದಿಲ್ಲ. ಈ ಲೋಕವನ್ನು ಬಿಟ್ಟು ಬೇರೆ ಯಾವುದೋ ಲೋಕದಲ್ಲಿ ವಾಸ ಮಾಡುವಂತಹ ಜೀವಿಗಳಿಗೆ ವಿವಾಹ ಮಾಡ್ಕೋಬೇಕು ಅನ್ನುವಂತಹ ಕೋರಿಕೆಗಳು, ಯೋಚನೆಗಳು ಇರೋದಿಲ್ಲ. ಆತ್ಮಗಳಿಗೆ ಜೆಂಡರ್ ಏನಿಷ್ಟಕ್ಕೂ ಸತ್ಯವೇದದಲ್ಲಿ ದೇವದೂತರನ್ನು ಸಂಬೋಧಿಸಬೇಕಾದ್ರೆ ಪುರುಷನನ್ನಾಗೆ ಸಂಬೋಧಿಸ್ತಾರೆ. ಕರಿಬೇಕಾದ್ರೆ ಮಿಕಾಯೇಲನು ಅಂತ ಹೇಳಿ ಕರೆಯೋದಿಲ್ಲ, ಮಿಕಾಯೇಲನು ಅಂತಲೇ ಸಂಬೋಧಿಸಿರುವಂತಹದ್ದು ನಾವು ನೋಡ್ತೇವೆ. ಗಬ್ರಿಯೇಲನು, ಏಸು ಕ್ರಿಸ್ತರು, ಏಸು ಹೋದನು, ಬಂದನು ಅನ್ನುವಂತಹ ಪದ ಬಳಕೆಯಾಗಿರುವಂತಹದ್ದು ನೀವು ಸತ್ಯವೇದದಲ್ಲಿ ನೋಡ್ತೀರ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ. ಇವಾಗ ಹೋದನು ಅಂದ ಮಾತ್ರಕ್ಕೆ ಯೇಸು ಕ್ರಿಸ್ತರನ್ನ ಆತ್ಮವಾಗಿರಬೇಕಾದ್ರೆ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಯಾವ ಜೆಂಡರ್ ಯೇಸು ಕ್ರಿಸ್ತರದ್ದು? ಇಲ್ಲ ಅಲ್ವಾ? ಜೆಂಡರ್ ಇಲ್ಲ ಅಲ್ವಾ? ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತ್ಮ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಯಾವುದೇ ರೀತಿಯಾಗಿರುವಂತಹ ಲಿಂಗವನ್ನು ಯೇಸು ಕ್ರಿಸ್ತರಿಗೆ ಅಂಟಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಪುರುಷನು ಅಂತನೋ ಸ್ತ್ರೀ ಅಂತನೋ ಆತ್ಮವಾಗಿದ್ರು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ. ಇಲ್ಲಿ ಸತ್ಯವೇದದಲ್ಲಿ ಹೋದನು, ಬಂದನು, ಮತ್ತು ಪ್ರಕಟಣೆ ಗ್ರಂಥದಲ್ಲೂ ನೀವು ಓದ್ತೀರ ಯೇಸು ಕ್ರಿಸ್ತರ ಬಗ್ಗೆ. ಆ ಜೆಂಡರ್ ಸಂಬೋಧಿಸಲಿಕ್ಕೆ ಮಾತ್ರ ಅಂಟಿಸಲ್ಪಟ್ಟಿರುವಂತಹದ್ದು ಬಿಟ್ಟರೆ ಅವರ ಒರಿಜಿನಾಲಿಟಿ ಅದಲ್ಲ. ನಮ್ಗೆ ಅರ್ಥ ಆಗಬೇಕಲ್ವ? ನಮಗೇನೋ ಒಂಥರ ಅರ್ಥ ಆಗಬೇಕಲ್ವ? ಇವಾಗ ದೂತರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಮಿಕಾಯೇಲನು, ಗಬ್ರಿಯೇಲನು ಅಂತ ಹೇಳಿ ಮಾತಾಡಿದ್ರೆ ಓಕೆ, ಈ ರೀತಿಯಾಗಿರುವಂಥ ಒಬ್ಬರು ದೇವದೂತರಿದ್ದಾರೆ, ದೇವರಿಗೆ ಸೇವೆ ಮಾಡುವಂಥವ್ರಿದ್ದಾರೆ, ಈ ರೀತಿಯಾಗಿರುವಂಥವರು ಭೂಮಿಯ ಮೇಲೆ ಬಂದು ಮನುಷ್ಯರಿಗೆ ಮಾಹಿತಿ ಕೊಡ್ತಿದ್ರು ಅನ್ನುವಂಥ ಒಂದು ಅಂದಾಜು ಬರುತ್ತೆ ನಮಗೆ. ನಿಜನಾ? ಸರಿ, ದೇವದೂತರನ್ನು ಗಬ್ರಿಯೇಲನು ಅನ್ನುವಂತಹದನ್ನು ಬಿಟ್ಟು ಬೇರೆ ಏನಂತ ಕರೆದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತ ನೀವು ಹೇಳಿ. ಅದು ಇದು ಅಂತ ಕರೆದ್ರೆ ಅರ್ಥ ಆಗುತ್ತಾ? ನಮಗೆ ಅರ್ಥ ಆಗುತ್ತಾ? ಯಾವುದೋ ಒಂದು ಜೀವಿ ಅಂತ ಅಂದ್ಕೊಳ್ಳೋದಿಲ್ಲ ನಾವು, ಯಾವುದೋ ಒಂದು ಪಕ್ಷಿನೋ ಪ್ರಾಣಿನೋ ಅಂತ ಅಂದ್ಕೊಳ್ಳೋದಿಲ್ಲ ನಾವು. ಸಿಂಹ ಆ ರೀತಿ ಅಂದ್ಕೊಳ್ತೇವೆ.
ಅದು ಅರ್ಥ ಆಗಬಾರ್ದಲ್ವ ನಮಗೆ. ಸಂಬೋಧಿಸಲಿಕ್ಕೆ ಮಾತ್ರ ದೈವದೂತರಿಗೆ ಜೆಂಡರನ್ನು ಕೊಟ್ಟಿದ್ದಾರೆ ಬಿಟ್ಟರೆ, ಪುರುಷ ವರ್ಗದಲ್ಲಿ ಸಂಬೋಧಿಸಿದ್ದಾರೆ ಬಿಟ್ಟರೆ ದೈವದೂತರಿಗೆ ಲಿಂಗಭೇದ ಯಾವುದೂ ಸಹ ಇಲ್ಲ. ಮದುವೆ ಮಾಡ್ಕೋಬೇಕು ಅನ್ನುವಂಥ ಕೋರಿಕೆಗಳು ಇಲ್ಲ. ಯಾಕೆಂದರೆ ಇಲ್ಲಿ ಏನು ನೋಡಿದ್ವಿ ನಾವು ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ, ವಿವಾಹ ಅನ್ನುವಂತಹದ್ದು ಈ ಲೋಕದಲ್ಲಿ ಮಾತ್ರ ನಡೆಯುವಂತಹದ್ದು, ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ಮಾತ್ರ ವಿವಾಹ ಅನ್ನುವಂತಹದ್ದು. ಇನ್ನೊಂದು ಲೋಕದಲ್ಲಿ ವಿವಾಹ ಅನ್ನುವಂತಹ ತಾಪತ್ರಯ ಇಲ್ಲ. ಹೌದಾ? ಎಷ್ಟು ಪಾಯಿಂಟನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ಫಸ್ಟ್ ಪಾಯಿಂಟ್, ದೈವದೂತರು ಸೃಷ್ಟಿಸಲ್ಪಟ್ಟಿರುವಂತಹ ಆತ್ಮಗಳು. ಸೆಕೆಂಡ್ ಪಾಯಿಂಟ್ ಏನು ನೋಡಿದ್ವಿ? ದೈವದೂತರನ್ನು ಯಾವತ್ತಿಗೂ ಪೂಜಿಸಬಾರದು, ಆರಾಧಿಸಬಾರದು. ದೈವದೂತರು ತಮ್ಮ ಬಾಯಿಂದಲೇ ದೇವರನ್ನು ಮಾತ್ರ ಆರಾಧಿಸಿ ಅಂತ ಹೇಳಿದ್ದಾರೆ. ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ದೈವದೂತರು ಹೆಣ್ಣು ಗಂಡು ಎರಡೂ ಅಲ್ಲ, ಅಂದರೆ ಬೇರೆ ಜೆಂಡರು ಅಂತ ಅಲ್ಲ. ದೈವದೂತರಿಗೆ ಜೆಂಡರ್ ಅನ್ನುವಂತಹದ್ದೇ ಇಲ್ಲ. ಅವರು ಆತ್ಮಗಳು. ವಿವಾಹ ಅನ್ನುವಂಥ ಆಲೋಚನೆಗಳು ಅವರಿಗೆ ಇಲ್ಲ. ಓಕೆ, ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನದ ಅರ್ಥ ಅದಲ್ಲ. ದೈವಪುತ್ರರು, ಮನುಷ್ಯರ ಪುತ್ರಿಯರು ಅನ್ನುವಂತಹದ್ದು ಯಾವುದಾದ್ರೂ ಸೆಪ್ರೇಟ್ ಲೆಸನಲ್ಲಿ ನೋಡೋಣ. ಆದರೆ ಸದ್ಯಕ್ಕೆ ಆ ವಚನದ ಅರ್ಥ ಇದಕ್ಕೆ ಅಂಟಿಸಬಾರದು. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಆಗಿ, ಇವರ ಸಂಖ್ಯೆ ಎಷ್ಟು ಇಷ್ಟಕ್ಕೂ? ದೈವದೂತರ ಸಂಖ್ಯೆ ಎಷ್ಟು? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕಿತ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡು ಚೊಚ್ಚಲ ಮಕ್ಕಳಾದ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವಂತಹ ಯೇಸುವಿನ ಬಳಿಗೂ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಲ್ಲೊಂದು ಪಾಯಿಂಟನ್ನು ಓದ್ಕೊಂಡ್ವಲ್ವ, ದೈವದೂತರ ಸಂಖ್ಯೆ ಕೋಟ್ಯಾನುಕೋಟಿ ಅನ್ನುವಂತಹದ್ದು ಓದ್ಕೊಂಡ್ವಲ್ವ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣ ಆಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ. ಒಂದು ಅಕೇಶನ್ಗೆ ಕೋಟ್ಯಾನುಕೋಟಿ ದೇವದೂತರು ಸೇರಿದಾರಂತೆ. ಕೋಟ್ಯಾನುಕೋಟಿ ದೇವದೂತರು ಲೆಕ್ಕ ಬರೆಸ್ಲಿಕ್ಕಾಗಿದ್ದರೆ ಖಂಡಿತ ದೇವರು ಲೆಕ್ಕ ಬರೆಸ್ತಿದ್ರು. ದೇವದೂತರ ಲೆಕ್ಕ ಕನ್ಫರ್ಮ್ ಆಗಿ, ಏಕೆಂದರೆ ಇವರ ಅವಶ್ಯಕತೆ ಹೇಗೆ ನೋಡ್ತೀವಿ ಅಂದರೆ ನಾವು ಸತ್ಯವೇದದಲ್ಲಿ ದೇವದೂತರು ಈ ಕೆಲಸಕ್ಕೆ ಒಂದಷ್ಟು ದೇವದೂತರು, ಇನ್ನೊಂದು ಕೆಲಸನ ಒಂದಷ್ಟು ಜನ ದೇವದೂತರನ್ನು ಕ್ರಿಯೇಟ್ ಮಾಡುವಂತಹದ್ದು ದೇವರಿಗೆ ಕಷ್ಟಕರವಾಗಿರುವಂಥ ಕೆಲಸ ಅಲ್ಲದಂತೆ ನಾವು ನೋಡ್ತೀವಲ್ವ ಸತ್ಯವೇದದಲ್ಲಿ. ನಿಜನಾ? ಆ ರೀತಿ ಇರೋದರಿಂದ ದೇವರು ಸಂಖ್ಯೆಯನ್ನು ಕೋಟ್ಯಾನುಕೋಟಿ ಅಷ್ಟೇ. ಕೌಂಟ್ ನೀಟಾಗಿ ಹಳೆ ಒಡಂಬಡಿಕೆಯನ್ನು ನೀವು ನೋಡಿದಾಗ 12 ಗೋತ್ರಗಳ ಕೌಂಟನ್ನು ಬರೆಸ್ತಾರೆ ದೇವರು. ಎಷ್ಟು ಚೆನ್ನಾಗಿ ಬರೆಸ್ತಾರಲ್ವ, 1,44,000, 1,30,000, 12,000, 13,000 ಅಂತ ನೀಟಾಗಿ ಸ್ಪೆಸಿಫಿಕ್ ಕೌಂಟನ್ನು ಬರೆಸ್ತಾರೆ. ಇಲ್ಲಿ ಮಾತ್ರ ಕೋಟ್ಯಾನುಕೋಟಿ. ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಿದ್ದಾರೆ ಕೋಟ್ಯಾನುಕೋಟಿ. ಆ ನಂಬರನ್ನು ಬರೆಸಿದ್ರೆ ಅರ್ಥ ಆಗುವಷ್ಟು ಅಂದಾಜು ಸಹ ಸಿಕ್ಕದೇ ಇರುವಂತಹ ಲೆಕ್ಕ ಅದು ಮನುಷ್ಯರ ಊಹೆಗೆ. ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಕೋಟ್ಯಾನುಕೋಟಿ ನಾವು ಎಣಿಸಲಿಕ್ಕೂ ದೇವರು ಒಂದು ವೇಳೆ ಲೆಕ್ಕ ಹೇಳಿದ್ರು ಕೇಳಲಿಕ್ಕಾಗದೇ ಇರುವಂತಹ ಲೆಕ್ಕ ಅದು ದೈವದೂತರ ಸಂಖ್ಯೆ. ಅಂದರೆ ಅಷ್ಟು ಜನ ಇದ್ದಾರೆ ದೇವದೂತರು. ನಾವು ಅವಾಗವಾಗ ಆಗಲೇ ಹೇಳಿದ್ನಲ್ವ, ನಾವು ಅವಾಗವಾಗ ಅಂದ್ಕೊಳ್ತಿರ್ತೇವೆ ಈ ಆಫ್ಟರ್ ಆಲ್ MLAಗೆ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ, MP ಗೆ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ, ಒಬ್ಬರು ಅಧಿಕಾರಿಗೆ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ. ನಮಗಿಲ್ವಾ ಸೆಕ್ಯೂರಿಟಿ? ನಿಮಗಿಲ್ವಾ? ಇದೆಯಾ? ಪ್ರತಿನಿತ್ಯವೂ ನಾವು ನೀಟಾಗಿ ಸೇಫಾಗಿ ಪ್ರಯಾಣ ಮಾಡ್ತಿದ್ದೀವಿ, ಸೇಫಾಗಿ ಮನೆಗೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ದೇವರ ಅಪ್ಪಣೆಯ ಮೇರೆಗೆ ಕೆಲಸ ಮಾಡ್ತಿರುವಂತಹ, ಕಷ್ಟಪಟ್ಟು ಕೆಲಸ ಮಾಡ್ತಿರುವಂತಹ ದೇವದೂತರ ಕೆಲಸ, ಕೈ ಕೆಲಸ ಅದು. ನಮ್ಮನ್ನು ಕಾಯ್ತಿರುವಂತಹದ್ದು, ಕಾಪಾಡ್ತಿರುವಂತಹದ್ದು ಇವೆಲ್ಲವೂ ಸಹ. ಇವ್ರು ಯಾರಿಗೂ ಇಲ್ಲದೆ ಇರುವಷ್ಟು ಸೆಕ್ಯೂರಿಟಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ಕ್ರೈಸ್ತನಿಗಿದೆ. ದೇವರು ನಿಮ್ಮನ್ನು ಕಾಯಬೇಕು ಅಂತ ಅಂದ್ಕೊಂಡ್ರೆ ಅದು ಎಂಥ ಅಪಾಯದಿಂದ ಬೇಕಾದರೂ ಹೊರಗಡೆ ಎತ್ಕೊಂಡ್ಬರ್ತಾರೆ. ನಿಜನಾ? ಎಂಥ ಅಪಾಯದಿಂದ ಬೇಕಾದರೂ. ಕಾರಣ ಏನು? ಇಷ್ಟು ಜನ ದೇವದೂತರನ್ನು ಸೃಷ್ಟಿ ಮಾಡಿ ರೆಡಿಯಾಗಿ ಇಟ್ಟಿದ್ದಾರೆ ನಿಮಗೋಸ್ಕರ, ಯಾವಾಗ ನನ್ನ ಮಕ್ಕಳಿಗೋಸ್ಕರ ಕಳಿಸ್ಲಿ ಅಂತ ಹೇಳಿ. ನಾವು ಅವಾಗವಾಗ ದೇವರಿಗೆ ಡಿಸಪಾಯಿಂಟ್ ಮಾಡಿ ದೇವರಿಗೆ ಕೋಪ ಬರೆಸಿ ಇರಬೇಕಾದ್ರೆ ಸ್ವಲ್ಪ ತಡವಾಗ್ಬೋದೇನೋ ದೇವದೂತರನ್ನು ಕಳಿಸ್ಬೇಕಾದ್ರೆ. ಹೌದಾ? ಕೋಪ ಬರ್ಸಿದ್ವಿ, ರೆಡಿಯಾಗಿ ನಿಮಗೋಸ್ಕರ ಅಂತ ಹೇಳಿ ಒಂದಷ್ಟು ಜನ ದೇವದೂತರಿದ್ದಾರೆ ಈಗಾಗಲೇ. ಈಗ ನೀವು ದೇವ್ರಿಗೆ ಡಿಸಪಾಯಿಂಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ದೇವದೂತರನ್ನು ಕಳಿಸುವಂತಹದ್ದು ದೇವರು ತಡ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಹೆಂಗಿರುತ್ತೆ ಪರಿಸ್ಥಿತಿ? ಬೇಕಾ ನಮಗದೆಲ್ಲ? ನಮಗೆ ಅಂತ ಹೇಳಿ ಸೃಷ್ಟಿ ಮಾಡಿಟ್ಟಿರುವಂತಹ ದೇವದೂತರು ಬರಲಿಕ್ಕೆ ತಡವಾಗ್ತಿರುವಂತಹದ್ದು ಕಾರಣ ಏನು ಗೊತ್ತಾ? ನಮ್ಮಿಂದಲೇ. ನಾವೇನೋ ದೇವರಿಗೆ ಕೋಪ ಬರೆಸುವಂಥ ಕೆಲಸ ಮಾಡಿದ್ದೀವಿ. ನಾವು ಆ ದೇವದೂತರು ಬಂದು ನಮ್ಮನ್ನು ಕಾಪಾಡುವಂತಹ ಅರ್ಹತೆಯನ್ನು ಕಳ್ಕೊಂಡಿದ್ದೀವೇನೋ. ಓಕೆ, ಮತ್ತೆ ಟಾಪಿಕ್ಗೆ ವಾಪಸ್ ಬರುವಂತಹದ್ದಾದರೆ
ಈ ಅಂಶದಲ್ಲಿ ಇವಾಗವರೆಗೂ ನಾವು ನೋಡಿರುವಂತಹದ್ದು ಫಸ್ಟ್ ಪಾಯಿಂಟ್ ಆಗಿ ದೇವದೂತರು ಸೃಷ್ಟಿಸಲ್ಪಟ್ಟಿರುವಂಥವರು. ಸೆಕೆಂಡ್ ಪಾಯಿಂಟ್ ಆಗಿ ದೇವದೂತರನ್ನು ಪೂಜಿಸಬಾರದು, ಆರಾಧಿಸಬಾರದು. ಇವರೇ ಹೇಳಿದ್ದಾರೆ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿ. ಓಕೆ, ಇನ್ನು ಥರ್ಡ್ ಪಾಯಿಂಟ್ ಆಗಿ ದೇವರಿಗೆ ಯಾವುದೇ ಜೆಂಡರ್ ಅನ್ನುವಂತಹದ್ದು, ಮದುವೆ, ವಿವಾಹ, ಮಕ್ಕಳು ಈ ರೀತಿಯಾಗಿರುವಂತಹ ಕೋರಿಕೆಗಳು ಇಲ್ಲ. ಫೋರ್ತ್ ಪಾಯಿಂಟ್ ಆಗಿ ದೇವದೂತರ ಸಂಖ್ಯೆ ಕೋಟ್ಯಾನುಕೋಟಿ. ಓಕೆ, ಈಗ ದೇವದೂತರಲ್ಲಿರುವ ಎಷ್ಟು ವಿಧಗಳಿದೆ ಅನ್ನುವಂತಹ ಸಬ್ ಡಿವಿಷನ್ಗೆ ಬಂದಿದ್ದೀವಿ. ಎರಡನೇ ಉಪಭಾಗಕ್ಕೆ ಬಂದಿದ್ವಿ ಈ ಅಂಶದಲ್ಲಿ. ಮೊದಲನೇ ಉಪಭಾಗದಲ್ಲಿ ಒಂದಷ್ಟು ಪ್ರಿಲಿಮಿನರಿ ಇನ್ಫಾರ್ಮೇಷನನ್ನು ನೋಡಿದ್ವಿ ದೇವದೂತರ ಬಗ್ಗೆ. ಈಗ ಎರಡನೇ ಉಪಭಾಗದಲ್ಲಿ ಏನು ನೋಡ್ತಿದ್ವಿ, ಎಷ್ಟು ವಿಧಗಳು ದೇವದೂತರಲ್ಲಿ. ಸಾಕಷ್ಟು ಜನ ಇದನ್ನು 10, 12, 15 ಕ್ಯಾಟಗರಿಗಳಾಗಿ ವಿಭಜಿಸಿದ್ದಾರೆ. ಅದರ ಸತ್ಯವೇದದಲ್ಲಿ ಸ್ಪಷ್ಟವಾಗಿರುವಂತಹದ್ದು ಸುಮಾರು 4 ಕ್ಯಾಟಗರಿಗಳು. ಸ್ಪಷ್ಟವಾಗಿ ಹೆಸರಿಡಿದು ದೇವರು ಬರೆಸಿರುವಂತಹದ್ದು ಸುಮಾರು 4 ಕ್ಯಾಟಗರಿಗಳು ಮಾತ್ರ, 4 ವರ್ಗಗಳು ಮಾತ್ರ. 4 ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೀವಿ. ಓಕೆ, ನಿಮಗೆ ಎಷ್ಟು ವರ್ಗಗಳು ಗೊತ್ತು ದೇವದೂತರು ಅನ್ನುವಂಥ? ನಿಮಗೆ ಗೊತ್ತಿರುವಂಥವುಗಳೇ ಈ 4 ಸಹ ನಿಮಗೆ ಗೊತ್ತಿರುವಂಥವುಗಳೇ. ಹೇಳಿ, ಎಷ್ಟು ವರ್ಗಗಳು ಗೊತ್ತು? ಆ 4 ಕ್ಯಾಟಗರಿಗಳೇ ಸತ್ಯವೇದದಲ್ಲೂ ಇರುವಂತಹದ್ದು, ಮೆನ್ಷನ್ ಮಾಡಿರುವಂತಹದ್ದು ಸ್ಪಷ್ಟವಾಗಿ. ಪ್ರಪ್ರಥಮವಾಗಿ ಗಬ್ರಿಯೇಲನು, ಬೇಡ ಮಿಕಾಯೇಲನಿಂದ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಮಿಕಾಯೇಲನ ಬಗ್ಗೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಪ್ರಧಾನ ದೇವದೂತನು ಅಂತ ಹೇಳಿ ಬರೆಸಿದ್ದಾರೆ. ಫಸ್ಟ್ ಕ್ಯಾಟಗರಿಯನ್ನು ಆಲೋಚನೆ ಮಾಡಿ ನೋಡ್ತಿದ್ವಿ ವರ್ಗಗಳಲ್ಲಿ. ಮಿಕಾಯೇಲನನ್ನು ಸತ್ಯವೇದದಲ್ಲಿ ಏನಂತ ಸಂಬೋಧಿಸಿದ್ದಾರೆ? ಪ್ರಧಾನ ದೇವದೂತನು. ಆ ಒಂದು ಪದ ಸಾಕು, ಇರುವಂತಹ ಎಲ್ಲ ದೇವದೂತರಿಗೂ ಏನಂತ ಕರಿಬೋದು? ಒಂದು ರೀತಿಯಾಗಿ ಲೀಡರ್ ಅಂತ ಹೇಳಿ ಕರಿಬೋದಾ, ನಾಯಕನು ಅಂತ ಹೇಳಿ ಕರಿಬೋದಾ? ಮಿಕಾಯೇಲನನ್ನು ದೇವರಿಗಿರುವಂತಹ ಎಲ್ಲ ದೂತರಿಗೂ ಸಹ ನಾಯಕನಾಗಿ ಈ ಮಿಕಾಯೇಲನನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು. ನೋಡೋಣ ಸತ್ಯವೇದದಲ್ಲಿರುವಂತಹ ರೆಫರೆನ್ಸ್ಗಳನ್ನು. ಯೂದಾ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಆದರೆ ಪ್ರಧಾನ ದೇವದೂತನಾದ ಮಿಖಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು, ಇದು ಕೀವರ್ಡ್ ಈ ರೆಫರೆನ್ಸಲ್ಲಿ ನಮಗೆ ಬೇಕಾಗಿದ್ದಂತಹದ್ದು. ಪ್ರಧಾನ ದೂತನಾದ ಮಿಕಾಯೇಲನು. ಹಾಗಾದರೆ ಇರುವಂತಹ ದೇವದೂತರಿಗೆಲ್ಲ ಅಧಿಕಾರಿನ ಮಿಕಾಯೇಲನು ಅನ್ನುವಂಥವರು ದೇವದೂತರಲ್ಲಿ. ಈ ಮಿಕಾಯೇಲನೇ ನಾವು ನೋಡ್ತಿರುವಂತಹ 4 ಕ್ಯಾಟಗರಿಯಲ್ಲಿರುವಂತಹ ಒಬ್ಬ ದೇವದೂತ ಮಿಕಾಯೇಲನು. ಆರ್ಕೇಂಜಲ್ ಅಂತಲೂ ಕರಿತೇವೆ. ಪ್ರಧಾನ ದೇವದೂತನು, ಎಲ್ಲರ ಮೇಲೂ ಸಹ ಅಧಿಕಾರವನ್ನು ಹೊಂದಿರುವಂಥವನು. ಅಂದರೆ ದೇವದೂತರಲ್ಲಿ ಎಲ್ಲರ ಮೇಲೂ ಸಹ ಅಧಿಕಾರವನ್ನು ಹೊಂದಿರುವಂಥವನು. ಎರಡನೇ ರೆಫರೆನ್ಸ್ ಇದೇ ಮಿಕಾಯೇಲನ ಬಗ್ಗೆ, ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 13ನೇ ವಚನ. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಈಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಇಲ್ಲೇನು ಅರ್ಥ ಆಯ್ತು ಈ ವಚನದಿಂದ ನಮಗೆ? ಯಾರು ಮಾತಾಡ್ತಿರುವಂತಹದ್ದು ಈ ಮಾತನ್ನು? ಇಷ್ಟಕ್ಕೂ ಯಾರ ಜೊತೆ ಮಾತಾಡ್ತಿದ್ದಾರೆ? ಯಾರು ಮಾತಾಡ್ತಾ ಇರುವಂತಹದ್ದು? ದೇವದೂತರೇ ಸ್ವತಃ ಹೇಳ್ತಿರುವಂತಹ ಮಾತು. ದೇವದೂತರು ಇಷ್ಟಕ್ಕೂ ದಾನಿಯೇಲನ ಗ್ರಂಥವನ್ನು ದಾನಿಯೇಲನ ಕೈಯಲ್ಲಿ ಬರೆಸ್ಬೇಕಲ್ವ? ಮುಂದೆ ನಡೆಯುವಂತಹದನ್ನು ದಾನಿಯೇಲನಿಗೆ ತಿಳಿಸ್ಬೇಕಲ್ವ? ಆ ಮಾಹಿತಿಯನ್ನು ತಿಳಿಸಲಿಕ್ಕೋಸ್ಕರ ಒಬ್ಬರು ದೇವದೂತರು ಕಳಿಸಲ್ಪಟ್ಟಿರ್ತಾರೆ. ಆ ದೇವದೂತನು ದಾನಿಯೇಲನ ಹತ್ರ ಬರಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ರಾಜನನ್ನು ದಾಟ್ಕೊಂಡು ಬರಬೇಕು ಅಂದರೆ ರಾಜನ ಜೊತೆ ಯುದ್ಧ ಮಾಡಿ ಬರಬೇಕು ಅಂತಲ್ಲ. ಅಲ್ಲಿರುವಂಥ ಸಿಚುವೇಶನ್ ಅದು ಎಲ್ಲ ಕಾಂಪ್ಲಿಕೇಟ್ ಆಗಿರುತ್ತೆ. ಈಗ ಕ್ಲಿಯರ್ ಮಾಡಬೇಕು ಅಂತ ದಾನಿಯೇಲನ ಹತ್ರ ಬಂದು ನೀಟಾಗಿ ಮಾತಾಡಬೇಕು, ತಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂತಹ ಮಾಹಿತಿಯನ್ನು ಹೇಳಬೇಕು ದಾನಿಯೇಲನಿಗೆ. ಅಂದರೆ ಅಲ್ಲಿದ್ದಂತಹ ಈಗಾಗಲೇ ಇದ್ದಂತಹ ರಾಜ, ಈ ರಾಜ ಏನೇನೋ ಪ್ಲ್ಯಾನ್ ಮಾಡಿ ಅಲ್ಲಿದ್ದಂತಹ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಇಸ್ರಾಯೇಲಿಯರನ್ನು ಕಳಿಸುವಂತಹದ್ದ, ಬಿಡುಗಡೆ ಮಾಡುವಂತಹದ್ದ, ಇಟ್ಕೊಳ್ಳುವಂತಹದ್ದ, ಹಿಂಸೆ ಕೊಡುವಂತಹದ್ದ, ಹೆಂಗಿರುತ್ತೆ ಪರಿಸ್ಥಿತಿ. ಸೊ ಈ ದೇವದೂತನಿಗೆ ದೇವರು ಹೇಳಿರುವಂಥ ಕೆಲಸ, ಅಲ್ಲಿ ಹೋಗಿ ಆ ರಾಜ್ಯದಲ್ಲಿ ಎಲ್ಲವನ್ನು ನೀಟಾಗಿ ಸೆಟ್ ಮಾಡಬೇಕು. ಫಸ್ಟ್ ಪಾಯಿಂಟ್, ಅಲ್ಲಿ ರಾಜನ ಮನಸ್ಥಿತಿಯನ್ನು ಬದಲು ಮಾಡಿ ಅಲ್ಲಿರುವಂತಹ ಜನರಿಗೆ ಒಂದು ರೀತಿಯಾಗಿರುವಂಥ ಸಮಾಧಾನವನ್ನುಂಟು ಮಾಡಿ ಬಿಡುಗಡೆ ಮಾಡಲಿಕ್ಕೆ ಏರ್ಪಾಟುಗಳನ್ನು ಮಾಡಿ ಆಮೇಲೆ ದಾನಿಯೇಲನ ಹತ್ರ ಬಂದು ಉಳಿದಂತಹ ಮಾಹಿತಿಯನ್ನು ದಾನಿಯೇಲನಿಗೆ ಹೇಳಬೇಕು. ಅದು ಅಲ್ಲಿದ್ದಂತಹ ಪರಿಸ್ಥಿತಿ. ಆದರೆ ಈ ದೂತ ಆ ಫಸ್ಟ್ ಕೆಲಸದಲ್ಲೇ ಸ್ಟಕ್ಕಾಗಿ ಹೋಗಿರ್ತಾನಂತೆ. ಅದನ್ನೇ ಇಲ್ಲಿ ದೂತ ಹೇಳ್ತಿರುವಂತಹದ್ದು. ನಾನು ನಿನ್ನ ಹತ್ರ ಬರಲಿಕ್ಕೆ ತಡವಾಗಿದ್ದೇನಕ್ಕೋಸ್ಕರ ಗೊತ್ತಾ? ಇನ್ನೊಂದ್ಸರಿ ಓದೋಣ ವಚನವನ್ನು. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು. ಎಷ್ಟು ದಿನ ತಡೆದಿದ್ದಂತೆ ಈ ದೇವದೂತನನ್ನು ಬರುವಂತಹದ್ದರಿಂದ ಹಿಡಿದು 21 ದಿನ. ಅಂದರೆ ದೇವದೂತರ ಕೆಲಸ ಬರೀ ನಮ್ಮನ್ನು ಕಾಪಾಡುವಂತಹದ್ದು ಮಾತ್ರ ಅಲ್ಲ, ಇನ್ನೂ ಏನು ಅಂತ ಹೇಳಿ ನೋಡ್ತಿದ್ದೀವಿ ಇಲ್ಲಿ. ಅವಾಗವಾಗ ನಮಗೂ ಅನ್ನಿಸ್ತಿರುತ್ತಲ್ವ ಪ್ರಿಯರೇ, ದೇವ್ರ ಕೆಲಸ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಷ್ಟರಲ್ಲಿ ನೆಕ್ಸ್ಟ್ ದಿನದಿಂದ ಒಂದು ತಡೆ ಶುರು ಆಗಿರುತ್ತೆ, ಅಡ್ಡಿ.
ಎಲ್ಲೆಲ್ಲಿಂದ ಏನೇನೋ ಫೋನ್ ಬರ್ತಿರುತ್ತೆ, ಅವ್ರಿಗೆ ಹುಷಾರಿಲ್ಲ ಅಂತನೋ, ಇವ್ರ ಮದುವೆ ಅಂತನೋ, ಇನ್ನೊಂದಂತನೋ ಮತ್ತೆ ಮತ್ತೆ ಕಾಲ್ ಬರ್ತಿರುತ್ತೆ. ನೀವು ಇಮಿಡಿಯೇಟಾಗಿ ಎಲ್ಲೋ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಒಂದು ಚಿಕ್ಕ ಕೆಲಸದ ನಿಮಿತ್ತ ದೇವರನ್ನು ಪಕ್ಕಕ್ಕಿಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಇಷ್ಟಕ್ಕೂ ದೇವರ ಕೆಲಸ ಮಾಡಲಿಕ್ಕೆ ಇಷ್ಟನೇ ಇರೋದಿಲ್ಲ. ನಿಮಗೆ ಮುಂಚೆ ಒಂದು ಎಕ್ಸಾಂಪಲ್ಗೋಸ್ಕರ ಮಾತಾಡ್ತಿದ್ದೀನಿ. ಇಷ್ಟನೇ ಇರೋದಿಲ್ಲ. ದೇವದೂತರು ಬಂದು ನಿಮ್ಮ ಮನಸ್ಸಲ್ಲಿರುವಂತಹ ಕಳವಳವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದು ನೀಟಾಗಿ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಪ್ರೇರಣೆಗೆ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಅವನು ನಿಮ್ಮನ್ನು ಪ್ರೇರೇಪಣೆ ಮಾಡಿ ನೀವು ಮತ್ತೆ ದೇವರಿಗೆ ಹತ್ತಿರ ಆಗ್ತೀರ. ಈ ಅಪವಾದಿ ಮತ್ತು ತನ್ನ ದೂತರ ಕೆಲಸ ಏನು ಅಂತ ಹೇಳಿ ನಾವು ನೋಡಿದ್ದೀವಿ ಸತ್ಯವೇದದಲ್ಲಿ. ಸರಿಯಾಗಿರುವಂತಹದೆಲ್ಲ ಹಾಳು ಮಾಡುವಂತಹದ್ದು. ನಿಜನಾ? ಇವ್ರು ಬಂದು ಏನು ಮಾಡ್ತಾರಂತೆ, ನಿಮ್ಮ ಮನಸ್ಸು ನೀಟಾಗಿ ಸೆಟ್ಟಾಗಿ ದೇವ್ರಿಗೆ ಹತ್ತಿರ ಆಗುವಂತ ಇತ್ತ, ಆ ಒಂದು ಪೊಸಿಷನ್ಗೆ ತೊಗೊಂಡು ಬಂದಿದ್ನ ದೇವದೂತ ಬಂತು, ತೊಗೊಂಡು ಬಂದಿತ್ತ. ಈಗ ಅಪವಾದಿ ಮತ್ತು ತನ್ನ ದೂತರು ಬಂದು ಏನು ಮಾಡ್ತಾರೆ, ಇದನ್ನು ಸರಿ ಹೋಗಿರುವಂತಹದ್ದನ್ನು ಹಾಳು ಮಾಡಿರ್ತಾರೆ. ಈಗ ಹಾಳು ಮಾಡಿದ್ಮೇಲೆ ಮತ್ತೆ ಏನು ಯಾರು ಬರಬೇಕು ಇವಾಗ ಇದನ್ನು ಸರಿ ಮಾಡಲಿಕ್ಕೆ? ದೇವದೂತರು ಬಂದು ಇದನ್ನೆಲ್ಲ ಸರಿ ಮಾಡಿ ಇನ್ನೊಬ್ಬ ವ್ಯಕ್ತಿಯನ್ನು ಕಳಿಸಿ ನಿಮಗೆ ಪ್ರೇರೇಪಣೆ, ಅಥವಾ ರಾಮೋಣ್ಣನವ್ರ ಕೈಯಲ್ಲೋ ಇನ್ನೊಬ್ಬರ ಕೈಯಲ್ಲೋ ನಿಮಗೆ ಕಾಲ್ ಮಾಡಿಸಿ, ಇದಲ್ಲ ಭಕ್ತಿಯಲ್ಲಿ ಹಿಂಜರಿಬೇಡಿ, ಭಕ್ತಿಯಲ್ಲಿ ಬಲ ಹೊಂದಿ, ಕಷ್ಟಗಳು ಬರ್ತಿರುತ್ತೆ, ದುಃಖಗಳು ಬರ್ತಿರುತ್ತೆ, ದೇವರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿಸಿ ಸರಿ ಮಾಡಬೇಕು. ನಿಜನಾ? ಇದೆಲ್ಲ ದೇವದೂತರ ಕೆಲಸನೇ. ಇಷ್ಟಕ್ಕೂ ದೇವದೂತರ ಕೆಲಸ ಅಂದರೆ ಬರೀ ನಮ್ಮನ್ನು ಕಾಯುವಂತಹದ್ದು, ಕಾಪಾಡುವಂತಹದ್ದು, ಎಡವದೆ ಕಾಯುವಂತಹದ್ದು ಇಷ್ಟು ಮಾತ್ರ ಅಲ್ಲ. ನಮ್ಮ ಮನಸ್ಸು ಅವಾಗವಾಗ ಇನ್ನೊಂದು ಕಡೆ ತಿರುಗಿದ್ರೆ ಮತ್ತೆ ಇನ್ನೊಬ್ಬರನ್ನು ಕಳಿಸಿ ಅವರ ಹೃದಯದಲ್ಲಿ ಮಾತಾಡಿ ಅವ್ರಿಗೇನೋ ನಿಮ್ಮನ್ನು ಭೇಟಿ ಮಾಡುವಂತಹ ಕೆಲಸವನ್ನು ಒದಗಿಸಿ ನಿಮ್ಮ ಹತ್ರ ಕಳಿಸಿ ನಿಮ್ಮ ಜೊತೆ ಮಾತಾಡಿಸ್ಬೇಕು. ಇದು ದೇವದೂತರ ಕೆಲಸ. ಇಲ್ಲಿ ದಾನಿಯೇಲನ ಗ್ರಂಥದಲ್ಲಿ ನಡೀತಿರುವಂತಹದ್ದು ಅದೇ. ದಾನಿಯೇಲನದ್ದು ಎಷ್ಟು ದೊಡ್ಡ ಫೈಟ್ ಅಂದರೆ, ಒಂದು ಕಡೆ ದಾನಿಯೇಲನ ಗ್ರಂಥ ಕಂಪ್ಲೀಟ್ ಆಗಬೇಕು. ಆ ಗ್ರಂಥ ಕಂಪ್ಲೀಟ್ ಆಗಬೇಕಾದ್ರೆ ಯಾರು ಬಂದು ದಾನಿಯೇಲನ ಹತ್ರ ಮಾಹಿತಿ ಹೇಳಬೇಕು? ದೇವದೂತ. ಈಗ ದೇವದೂತ ಎಲ್ಲಿ ಸ್ಟಕ್ ಆಗೋಗಿದ್ದಾನೆ ಈ ಮುಂಚೆ ಬರುವ ದಾನಿಯೇಲನ ಬಂದು ಮುಟ್ಟುವುದಕ್ಕಿಂತ ಮುಂಚೆ? ರಾಜನ ಹತ್ರ. ಯಾಕೆಂದರೆ ಅಲ್ಲಿ ಏನೋ ಸೆಟ್ ಮಾಡಿರುವಂತಹದ್ದು ಮತ್ತೆ ಹಾಳು ಮಾಡಿ ಇಟ್ಟಿದ್ದಾರೆ ಈ ಅಪವಾದಿ ಗ್ಯಾಂಗು. ಮತ್ತೆ ಹೋಗಿ ಅಲ್ಲಿರುವಂತಹ ಸಮಸ್ಯೆಯನ್ನೆಲ್ಲ ಸರಿ ಮಾಡಿ ಮತ್ತೆ ನೀಟಾಗಿ ರೆಡಿ ಮಾಡಿ ಆಮೇಲೆ ದಾನಿಯೇಲನ ಹತ್ರ ಬಂದು ಮಾತಾಡಬೇಕು. ಇದು ಪರಿಸ್ಥಿತಿ. 21 ದಿವಸದವರೆಗೂ ಆ ದೇವದೂತ ಸ್ಟಾಪ್ ಆಗಿದ್ದಂತೆ ದಾನಿಯೇಲನ ಹತ್ರ ಬರುವುದಕ್ಕಿಂತ ಮುಂಚೆ. ಯಾರು ಬಂದು ಹೆಲ್ಪ್ ಮಾಡಿದ್ರಂತೆ ಗೊತ್ತಾ? ಯಾರು ಬರಬೇಕಾಗಿ ಬಂತು. ಎಷ್ಟು ಸೀರಿಯಸ್ ಮ್ಯಾಟ್ರ್ ಆಗಿದ್ದರೆ ಪ್ರಧಾನ ದೇವದೂತ ಆಗಿರುವಂತಹ ಮಿಕಾಯೇಲನು ಆ ಪೊಸಿಷನ್ಗೆ ಇಳಿಬೇಕು, ಆ ಪಾಯಿಂಟಲ್ಲಿ ಇಳಿಬೇಕು ಅಂತ ಹೇಳಿ ಯೋಚನೆ ಮಾಡಿ ನೋಡಿ. ಹೌದಾ? ಅಲ್ಲಿ ಮಿಕಾಯೇಲನು ಇಳಿಯುವಂತಹದನ್ನು ನಾವು ನೋಡ್ತೀವಿ. ಈಗ ಓದಿಯ ವಚನವನ್ನು ಇನ್ನೊಂದು ಸಾರಿ. ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿವಸ ನನ್ನನ್ನು ತಡೆಯಲು ಈಗೋ ಪ್ರಧಾನ ದಿವ್ಯಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಒಬ್ಬ ದೇವದೂತನ ಸಹಾಯಕ್ಕೆ ಇನ್ನೊಬ್ಬ ದೇವದೂತನು ಬರ್ತಿದ್ದಾರೆ. ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ನಾರ್ಮಲ್ ಆಗಿರುವಂತಹ ದೇವದೂತನ ಸಹಾಯಕ್ಕೆ ಸುಪೀರಿಯರ್ ಆಗಿರುವಂತಹ ದೇವದೂತ ಇಳಿತಿದ್ದಾರೆ. ವ್ಯವಸ್ಥೆ ನೋಡಿ ದೇವರಿಟ್ಟಿರುವಂತಹದ್ದು. ಇದನ್ನು ಏನಕ್ಕೋಸ್ಕರ ಒತ್ತಿ ಮಾತಾಡ್ತಾ ಇದ್ದೀವಿ ಅಂದರೆ ದೇವರಿಟ್ಟಿರುವಂತಹ ಸೆಕ್ಯೂರಿಟಿ ಟಿಯರ್ಗಳನ್ನು ಒಂದು ಸಾರಿ ನೋಡಿ. ಹೌದಾ? ಕಳ್ಳತನ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ. ಯಾರು ನಿಮ್ಮ ಕಂಪ್ಲೇಂಟ್ ತೊಗೊಳ್ಳುವಂಥವ್ರು ಯಾರು? ಪೊಲೀಸ್ ಸ್ಟೇಷನ್ಗೆ ಹೋದರೆ PC, ಹೌದಾ? ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಕಂಪ್ಲೇಂಟ್ ತೊಗೊತಾರೆ. ಅದು ವರ್ಕ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. 3 ದಿನ ಬಿಟ್ಕೊಂಡು ಮತ್ತೆ ಹೋಗ್ತೀರಾ. ಅವಾಗ PC ಸರ್ ಹುಡುಕ್ ಕೊಡ್ತೀವಿ ಸುಮ್ಮನಿರಿ ಸರ್ ಅಂತಾರೆ. ನೀವೆಲ್ಲಿ ಹೋಗ್ತೀರಾ? ಡೈರೆಕ್ಟಾಗಿ ಇನ್ಸ್ಪೆಕ್ಟರ್ ಹತ್ರ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಾ. ನಿಜನಾ? ಇಲ್ಲಿಂದ ಕೆಲಸ ಆಗ್ತಿಲ್ಲ ಅಂದರೆ ಅಲ್ಲಾದರೂ ನಡಿಬೇಕು. ಇದು ಸರ್ಕಾರ ನಿಮಗೋಸ್ಕರ ಇಟ್ಟಿರುವಂಥ ವ್ಯವಸ್ಥೆ. ಆದರೆ ದೇವರು ಎಂಥ ಅದ್ಭುತವಾಗಿರುವಂಥ ವ್ಯವಸ್ಥೆ ಇಟ್ಟಿದ್ದಾರೆ ಅಂದರೆ, ಒಂದು ಮಾಹಿತಿ ದಾನಿಯೇಲನಿಗೆ ಮುಟ್ಟಬೇಕು. ದೇವರು ಹೇಳಿರುವಂತಹ ಮಾಹಿತಿ ದಾನಿಯೇಲನಿಗೆ ಮುಟ್ಟಬೇಕು. ಅದು ಮುಟ್ಟಲಿಕ್ಕೆ ಒಬ್ಬ ದೇವದೂತನ ಕೈಯಿಂದ ಆಗಲ್ಲ ಅಂದ ತಕ್ಷಣ ಯಾರನ್ನು ಕಳಿಸ್ತಿದ್ದಾರೆ? ಇಮಿಡಿಯೇಟಾಗಿ ಮಿಕಾಯೇಲನನ್ನು ಇಳಿಸ್ತಿದ್ದಾರೆ. ಹೌದಾ? ನಾನು ಆಗಲೇ ಹೇಳಿದೆ, ಅದೇ ದೇವರಿಟ್ಟಿರುವಂಥ ಹೈರಾರ್ಕಿ ದೇವದೂತರಲ್ಲಿ. ಒಬ್ಬರ ಕೈಯಿಂದ ಕೆಲಸ ಆಗಲ್ಲ ಅಂದ ತಕ್ಷಣ ಇನ್ನೊಬ್ಬರನ್ನು ಕಳಿಸ್ತಿದ್ದಾರೆ. ಇಷ್ಟಕ್ಕೂ ಈ ವ್ಯವಸ್ಥೆ, ಈ ಟಿಯರ್ಗಳು, ಈ ಫೌಂಡೇಶನ್ಗಳು ಏನಕ್ಕೋಸ್ಕರ ಈ ಲೇಯರ್ಗಳು ಇಟ್ಟಿದ್ದಾರೆ ಗೊತ್ತಾ? ನಮಗೋಸ್ಕರ ಮಾತ್ರ, ನಿಮಗೋಸ್ಕರ ಮಾತ್ರ. ದೇವ್ರಿಗೆ ಬೇಕಾ ಈ ಲೇಯರ್ಗಳು? ದೇವ್ರಿಗೆ ಬೇಕಾ? ನಿಮಗೇನು ಅನಿಸುತ್ತೆ? ಈ ದೇವದೂತರು ಏನಾದರೂ ದೇವ್ರಿಗೆ ಬೇಕಾ? ನಾವಿಲ್ಲ ಅಂತ ಅಂದ್ಕೊಳ್ಳಿ, ಭೂಮಿ ಮೇಲೆ ಯಾರೂ ಇಲ್ಲ, ಮನುಷ್ಯರೇ ಇಲ್ಲ. ದೇವ್ರಿಗೆ ದೂತರು ಬೇಕಾ? ಏನಕ್ಕೆ ಬೇಕು ದೇವ್ರಿಗೆ ದೂತರು? ಬೇಕಾಗಿಲ್ಲ ಅಲ್ವಾ? ಈ ದೂತರನ್ನು ಇಟ್ಟಿರುವಂತಹದ್ದೇ ನಮಗೋಸ್ಕರ. ಇಷ್ಟೊಂದು ಲೇಯರ್ ಆಗಿರುವಂಥ ಸೆಕ್ಯೂರಿಟಿ ಫೋರ್ಸಸನ್ನು ಮಾಹಿತಿ ಕೊಡುವಂತಹ ದೂತರನ್ನು ಇಟ್ಟಿರುವಂತಹದ್ದೇ ನಮಗೋಸ್ಕರ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಮೊದಲನೇ ಕ್ಯಾಟಗರಿಯನ್ನು ಮಾತಾಡ್ಕೊಂಡಿದ್ದೀವಲ್ವ? ಆ ಮೊದಲನೇ ಕ್ಯಾಟಗರಿಯಲ್ಲಿ ನಮಗೆ ಕಾಣಿಸುವಂತಹ ದೇವದೂತನ ಹೆಸರು ಮಿಕಾಯೇಲನು. ಈ ಮಿಕಾಯೇಲನು ದೇವದೂತರಲ್ಲಿ ಪ್ರಧಾನನು. ಈ ಮಿಕಾಯೇಲನ ಕೆಲಸ ಏನೇನು ಮಾಡ್ತಾನೆ ಈ ಮಿಕಾಯೇಲನು ಅನ್ನುವಂತಹ ದೂತನು? ಒಬ್ಬ ದೂತನ ಕೈಯಲ್ಲಾಗದೇ ಇರುವಂತಹ, ಏಕೆಂದರೆ ತುಂಬ ತೀವ್ರವಾಗಿರುವಂತಹ ಮ್ಯಾಟರ್ಗಳಿಗೆ ಮಾತ್ರ ಮಿಕಾಯೇಲನು ಇಳಿಯುವಂತಹದನ್ನು ನೀವು ಸತ್ಯವೇದದಲ್ಲಿ ನೋಡ್ತೀರಾ. ಹೌದಲ್ವ? ಪ್ರಕಟಣೆ ಗ್ರಂಥವನ್ನು ಈಗ ಓದೋಣ. ನಮಗೆ ಗೊತ್ತಿರುವಂತಹದ್ದು 12:7. ಅಲ್ಲಿ ಯಾರು ಇಳಿತಾರಂತೆ? ಅಪವಾದಿಯ ಜೊತೆ ಯುದ್ಧ ಮಾಡಬೇಕಾದ್ರೆ ಪರಲೋಕದಲ್ಲಿ ನಡೆಯುವಂಥ ಯುದ್ಧದಲ್ಲಿ 12:7.
ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು, ನಾವಾಗಲೇ ಮಾತಾಡ್ಕೊಂಡಿದ್ವಿ, ಪ್ರಧಾನ ದೇವದೂತನು ಮಿಕಾಯೇಲನು ಅಂದ್ರೆ ಆತನಿಗೂ ಸಹ ತನ್ನದೇ ಆಗಿರುವಂತಹ ಅಸಿಸ್ಟೆಂಟ್ಗಳು ದೂತರು ಇದ್ದಾರೆ. ಓಕೆ, ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಅಂದರೆ ಈ ರೀತಿಯಾಗಿರುವಂತಹ ತೀವ್ರವಾಗಿರುವಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಮಿಕಾಯೇಲನು ಬರುವಂತಹದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯಾಕಂದರೆ ಮಿಕಾಯೇಲನ ಬಗ್ಗೆ ಬರಿಬೇಕಾಗಿರುವಂತಹ ಪಾಯಿಂಟ್ಸ್ ಏನು ಎಕ್ಸಾಮಲ್ಲಿ? ಈತನು ಪ್ರಧಾನ ದೇವದೂತನು, ಈತನ ಕೆಲಸ ತುಂಬ ತೀವ್ರವಾಗಿರುವಂತಹದ್ದು, ಅತ್ಯಂತ ಪ್ರಮುಖವಾಗಿರುವಂತಹ ಕೆಲಸಗಳಿಗೆ ಮಾತ್ರ ಮಿಕಾಯೇಲನು ಬಳಕೆ ಆಗಿರುವಂತಹದನ್ನು ನೀವು ಸತ್ಯವೇದದಲ್ಲಿ ನೋಡ್ತೀರಾ. ಓಕೆ, ಈ ಇನ್ಸ್ಟೆನ್ಸಸ್ಸಲ್ಲಿ ಪ್ರಕಟಣೆ 12:7 ಆಗಿರ್ಬೋದು, ದಾನಿಯೇಲನ ಗ್ರಂಥದಲ್ಲಿರುವಂತಹ ರೆಫರೆನ್ಸ್, ಈ ಎರಡರಲ್ಲಿ ಒಂದು ಕೋಟ್ ಮಾಡಿದ್ರು ಸಹ ಈ ಪರೀಕ್ಷೆಯಲ್ಲಿ ಸಾಕು. ಓಕೆ, ಈಗ ನೆಕ್ಸ್ಟ್ ಎರಡನೇ ವರ್ಗದಲ್ಲಿ ಯಾರ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ? ಗಬ್ರಿಯೇಲನು. ಗಬ್ರಿಯೇಲನಿಗೂ ಮಿಕಾಯೇಲನಿಗೂ ಇರುವಂಥ ವ್ಯತ್ಯಾಸ ನೀವೇ ಹೇಳಿ. ಈ ಮಿಕಾಯೇಲನ ಬಗ್ಗೆ ಆಲೋಚನೆ ಮಾಡಿ ನೋಡ್ತೇವೆ. ಹಾಗಾದರೆ ಗಬ್ರಿಯೇಲನ ಬಗ್ಗೆ ನೀವು ಇಷ್ಟು ದಿನ ಸತ್ಯವೇದ ಓದಬೇಕಾದ್ರೆ ನಿಮ್ಮ ತಲೆಯಲ್ಲಿರುವಂತಹ ಪಾಯಿಂಟ್ಸ್ ಏನತ್ತೆ ಅದನ್ನು ಕಾಂಟ್ರಾಸ್ಟ್ ಮಾಡಿ ಹೇಳಿ. ಗಬ್ರಿಯೇಲನನ್ನು ಮಾಹಿತಿ ಕೊಡುವಂತಹ ದೈವದೂತನು ಅಂತ ಹೇಳಿ ಕರಿತೇವೆ, ಹೌದಾ? ಈತನ ಕೆಲಸ ಇಷ್ಟೇ, ಗಬ್ರಿಯೇಲನ ಕೆಲಸ ಇಷ್ಟು. ಅಂದರೆ ಸತ್ಯವೇದದಲ್ಲಿ ನಾವು ನೋಡೋ ಹಾಗೆ ಮೇಜರಾಗಿ ಈತನ ಕೆಲಸ ಇಷ್ಟು. ಏನು? ಭಕ್ತರಿಗೆ ಮಾಹಿತಿಯನ್ನು ತಿಳಿಸುವಂತಹದ್ದು. ದೇವರು ಒಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಾಗ ಅದು ಎಲ್ಲ ವಿಚಾರಗಳು ಅಲ್ಲ, ಅತ್ಯಂತ ಪ್ರಧಾನವಾಗಿರುವಂತಹ ವಿಚಾರಗಳನ್ನು ಹೇಳಬೇಕು ಮನುಷ್ಯರಿಗೆ ಅಂತ ಅಂದ್ಕೊಂಡಾಗ ಗಬ್ರಿಯೇಲನು ಬರ್ತಾರೆ. ಉದಾಹರಣೆಗೆ ಯೇಸುಕ್ರಿಸ್ತರ ಹುಟ್ಟು. ಈ ಭೂಮಿಯಲ್ಲಿ ಯೇಸುಕ್ರಿಸ್ತರು ಜನಿಸ್ತಿದ್ದಾಗ ಆ ಮಾಹಿತಿಯನ್ನು ಯಾರು ಬಂದು ತಿಳಿಸುವಂತಹದ್ದು ಇಷ್ಟಕ್ಕೂ? ಗಬ್ರಿಯೇಲನೇ. ನೋಡೋಣ ರೆಫರೆನ್ಸ್ಗಳನ್ನು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ನಿಕೆಯ ಬಳಿಗೆ ಕಳುಹಿಸಿದನು. ಯಾರು ಬಂದ್ರಂತ ಯೇಸುಕ್ರಿಸ್ತರ ಹುಟ್ಟಿನ ಮಾಹಿತಿಯನ್ನು ತಿಳಿಸಲಿಕ್ಕೆ? ಗಬ್ರಿಯೇಲನು. ಹಾಗಿದ್ರೆ ಈ ರೀತಿಯಾಗಿರುವಂತಹ ಪ್ರೈಮ್ ಫ್ಯಾಕ್ಟ್ ಅಲ್ವಾ ಅದು? ಇಷ್ಟಕ್ಕೂ ಯೇಸುಕ್ರಿಸ್ತರು ಭೂಮಿಯ ಮೇಲೆ ಜನಿಸ್ತಾರೆ ಅನ್ನುವಂತಹದ್ದು ಒಂದು ಪ್ರೈಮ್ ಫ್ಯಾಕ್ಟಾ, ಚಿಕ್ಕ ಫ್ಯಾಕ್ಟಾ? ದೊಡ್ಡ ಫ್ಯಾಕ್ಟ್ ಅಲ್ವಾ? ತುಂಬ ಅತ್ಯಂತ ಮುಖ್ಯವಾಗಿರುವಂತಹ ಮಾಹಿತಿ ಅಲ್ವಾ? ಇದನ್ನು ತಿಳಿಸಲಿಕ್ಕೆ ಯಾರು ಬರ್ತಾರೆ? ಗಬ್ರಿಯೇಲನು. ಅದೇ ರೀತಿ ಇನ್ನೊಬ್ಬರ ಹುಟ್ಟನ್ನು ಮುಂತಿಳಿಸಲಿಕ್ಕೂ ಸಹ ಗಬ್ರಿಯೇಲನೇ ಬರ್ತಾರೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ ಓದೋಣ. ಜಕರ್ಯನು ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ಯಾರು ಹುಟ್ಟನ್ನು ಮುಂತಿಳಿಸ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ? ಜಕರ್ಯನ ಹತ್ರ ಯೇಸುಕ್ರಿಸ್ತರ ಬಗ್ಗೆ ಮಾತಾಡ್ತಾರೆ. ಯೋಹಾನನ ಹುಟ್ಟನ್ನು ಮುಂತಿಳಿಸಲಿಕ್ಕೆ ಬಂದಿದ್ದಾರೆ. ಯೇಸುಕ್ರಿಸ್ತರ ಹುಟ್ಟನ್ನು ಮುಂತಿಳಿಸಲಿಕ್ಕೆ ಯಾರು ಬಂದರು? ಗಬ್ರಿಯೇಲನೇ. ಯೋಹಾನನ ಹುಟ್ಟನ್ನು ಮುಂತಿಳಿಸಲಿಕ್ಕೆ ಯಾರು ಬಂದರು? ಗಬ್ರಿಯೇಲನೇ. ಸತ್ಯವೇದದಲ್ಲಿ ಹಲವಾರು ಬೇರೆ ಬೇರೆ ಮಾಹಿತಿಗಳಿದೆ. ಆ ಮಾಹಿತಿಗಳನ್ನು ಸಹ ಮನುಷ್ಯರಿಗೆ ಬಂದು ಹೇಳಿದ್ದಾರೆ. ಆದರೆ ಆ ಟೈಮಲ್ಲಿ ಗಬ್ರಿಯೇಲನು ಬಂದಂತೆ ಮೆನ್ಷನ್ ಇಲ್ಲ ಸತ್ಯವೇದದಲ್ಲಿ. ಬೇರೆ ಬೇರೆ ಮಾಹಿತಿ, ಈ 2 ಮಾಹಿತಿಗಳನ್ನು ಬಿಟ್ಟು ಉಳಿದಂತಹ ಸಾಕಷ್ಟು ಮಾಹಿತಿಗಳಿದೆಯಲ್ಲ ಭಕ್ತರಿಗೆ ಹೇಳುವಂತಹದ್ದು, ಅವಾಗ ಬಂದು ಗಬ್ರಿಯೇಲನು ಹೇಳಿದ ಹಾಗಿಲ್ಲ. ಅಂದರೆ ಅದರಲ್ಲಿ ಒಂದು ನೀಟಾಗಿ ಅರ್ಥ ಆಗುತ್ತೆ. ಏನು ಅರ್ಥ ಆಯ್ತು ನಮಗೆ? ಅತ್ಯಂತ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ತಿಳಿಸಲಿಕ್ಕೆ ಗಬ್ರಿಯೇಲನು ಬಂದಿರುವಂತೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಇದೇ ಗಬ್ರಿಯೇಲನು ಹಳೆಯೊಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥದಲ್ಲೂ ಕಾಣಿಸ್ಕೊಳ್ತಾರೆ. ಆ ವಚನವನ್ನು ಒಂದ್ಸರಿ ನೋಡೋಣ. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯ 15ರಿಂದ ಓದೋಣ. ದಾನಿಯೇಲನಾದ ನಾನು ಕನಸು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಈಗ ಮನುಷ್ಯ ಸದೃಶ್ಯನೊಬ್ಬನು ನನ್ನ ಎದುರಿಗೆ ನಿಂತಿದ್ದನು. ಆಗ ಗಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸುವೆ ಎಂದು ಮನುಷ್ಯ ಧ್ವನಿಯಂತ ಒಂದು ವಾಣಿಯು ಉಳ ಕಾಲುವೆಯ ದಡಗಳ ನಡುವೆ ನನಗೆ ಕೇಳಿಸಿತು. ಹೌದಲ್ವಾ? ಇಲ್ಲೇನು ಅರ್ಥ ಆಗ್ತಿದೆ ನಮಗೆ? ಸಾಕು, ಇಲ್ಲೇನು ಅರ್ಥ ಆಗ್ತಿದೆ ನಮಗೆ? ದಾನಿಯೇಲನು ಕಳವಳಗೊಳ್ತಿರ್ಬೇಕಾದ್ರೆ, ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಈಗೋ ಮನುಷ್ಯ ಸಾದೃಶ್ಯನೊಬ್ಬನು ನನ್ನ ಎದುರಿಗೆ ನಿಂತನು. 16ನೇ ವಚನ. ಆಗ ಗಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿ ಅಂತ ಒಂದು ವಾಣಿಯು ಉಲ ಕಾಲುವೆಯ ದಡಗಳ ನಡುವೆ ನನಗೆ ಕೇಳಿಸಿತು. ಅಂದರೆ ಗಬ್ರಿಯೇಲನಿಗೆ ಯಾರೋ ದಾನಿಯೇಲನ ಮುಂದೆ ಹೇಳಿದ್ರಂತೆ, ಗಬ್ರಿಯೇಲನೇ ಈತನಿಗೆ ಕನಸಿನ ಅರ್ಥವನ್ನು ತಿಳಿಸು ಅಂತ ಹೇಳಿದ್ರಂತೆ. ಅವಾಗ ಯಾರಂತೆ ಕನಸಿನ ಅರ್ಥವನ್ನು ತಿಳಿಸಿರುವಂತಹದ್ದು? ಗಬ್ರಿಯೇಲನು. ಆಗಲೇ ಹೇಳಿದೆ, ಇದು ಆ್ಯಕ್ಚುಲಿ ಬ್ಯಾಬಿಲೋನ್ ಸಾಮ್ರಾಜ್ಯ ಕೆಳಗೆ ಬಿದ್ದು ನಾಶ ಆಗುವಂತಹ ಟೈಮ್ ಕನಸು ಬಿದ್ದಿರುವಂತಹದ್ದು. ಗಬ್ರಿಯೇಲನು ಯಾವ್ಯಾವ ಮಾಹಿತಿಯನ್ನು ಮುಖ್ಯವಾಗಿ ತಿಳಿಸ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಅತ್ಯಂತ ಪ್ರಮುಖವಾಗಿರುವಂತಹ ಫ್ಯಾಕ್ಟ್ಗಳು. ನಿಜನಾ?
ಒಂದು ಸಾಮ್ರಾಜ್ಯ ಬೀಳುವಂತಹ ಮಾಹಿತಿ, ಸಮಾಚಾರ, ಯೇಸುಕ್ರಿಸ್ತರ ಬರೋಣ, ಈ ಕನಸು ಎಲ್ಲವೂ ಸಹ ಲಿಂಕ್ ಆಗಿರುವಂತಹದ್ದು. ನಿಜನ? ಯೇಸುಕ್ರಿಸ್ತರ ಸಾಮ್ರಾಜ್ಯ ಈ ಭೂಮಿಯ ಮೇಲೆ ಸ್ಥಾಪನೆ ಆಗುವಂತಹದ್ದು, ಈ ರಾಜನಿಗೆ ಬಿದ್ದಂತಹ ಕನಸು ಎಲ್ಲವೂ ಸಹ ಲಿಂಕ್ ಆಗಿರುವಂತಹದ್ದು. ಇದನ್ನು ಬಿಡಿಸ್ಲಿಕ್ಕೆ ಹೇಳಲಿಕ್ಕೆ ಯಾರು ಬಂದರಂತೆ? ಗಬ್ರಿಯೇಲನು. ಓಕೆ, ಇಬ್ಬರ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ದೇವೆ. ಒಬ್ಬರು ಮಿಕಾಯೇಲನು, ಇನ್ನೊಬ್ಬರು ಗಬ್ರಿಯೇಲನು. ಮಿಕಾಯೇಲನ ಕೆಲಸ, ಮಿಕಾಯೇಲನು ಪ್ರಧಾನ ದೇವದೂತ, ಅತ್ಯಂತ ಪ್ರಮುಖವಾಗಿರುವಂತಹ ಯುದ್ಧ, ಅತ್ಯಂತ ಪ್ರಮುಖವಾಗಿರುವಂಥ ಕೆಲಸಗಳು, ತೀವ್ರವಾಗಿರುವಂಥ ಕೆಲಸಗಳಿಗೆ ಮಿಕಾಯೇಲನು ಬರುವಂತಹದನ್ನು ನೋಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಏನು ನೋಡ್ತಿದ್ವಿ ಗಬ್ರಿಯೇಲನ ಬಗ್ಗೆ? ಅತ್ಯಂತ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ಮನುಷ್ಯರ ಕಿವಿಗೆ ಬೀಳಿಸಲಿಕ್ಕೆ ಗಬ್ರಿಯೇಲನು ಬರ್ತಾ ಇದ್ರು. ಯೇಸುಕ್ರಿಸ್ತರ ಹುಟ್ಟನ್ನು ತಿಳಿಸಿದ ಇವರೇ, ಯೋಹಾನನ ಹುಟ್ಟನ್ನು ತಿಳಿಸಿರುವಂತಹದ್ದು ಇವರೇ, ಹಳೆಯ ಒಡಂಬಡಿಕೆಯಲ್ಲಿ ಕನಸುಗಳ ವಿವರಣೆಯನ್ನು, ತುಂಬ ಮುಖ್ಯವಾಗಿರುವಂಥ ಕನಸುಗಳ ವಿವರಣೆಯನ್ನು ಕೊಟ್ಟಂಥವ್ರು ಇವರೇ, ಹೌದಲ್ವ? ಥರ್ಡ್ ಕ್ಯಾಟಗರಿಯಲ್ಲಿ, ಮೂರನೇ ಕ್ಯಾಟಗರಿಯಲ್ಲಿ ಯಾರನ್ನು ನೋಡ್ತಿದ್ವಿ? ಸೆರಾಫಿಯರು. ಇವ್ರು ಯಾರು? ಸೆರಾಫಿಯರನ್ನು ನಾವು ಸತ್ಯವೇದದಲ್ಲಿ ನೋಡುವಂತಹದ್ದು ಯೆಶಾಯನ ಗ್ರಂಥದಲ್ಲಿ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 2ರಿಂದ ಓದೋಣ. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವರಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೂಕಿಸದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತ್ತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಇದು ಸೆರಾಫಿಯರ ಬಗ್ಗೆ ಸತ್ಯವೇದದಲ್ಲಿರುವಂತಹ ಪ್ರಸ್ತಾವನೆ. ಸೆರಾಫಿಯರು ಯಾರು? ಒಂದು ವಿಧವಾಗಿರುವಂತಹ ದೈವದೂತರು. ಸೆರಾಫಿಯರನ್ನು ಎಲ್ಲಿ ನೋಡ್ತೀವಿ ನಾವು? ದೈವರ ಸುತ್ತಲೂ ಏನು ಮಾಡ್ತಿರ್ತಾರೆ ಇವರು? ಆರಾಧಿಸ್ತಿರ್ತಾರೆ. ಹೆಂಗಿರುತ್ತಂತೆ ಇವ್ರ ಆಕಾರ? ಹೆಂಗಿರುತ್ತಂತೆ? 1ನೇ ವಚನದಿಂದ ಓದೋಣ. ಅರಸನಾದ ಉಜ್ಜಿಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಕೆಯು ಮಂದಿರದಲ್ಲೆಲ್ಲ ಹರಡಿತ್ತು. 2ನೇ ವಚನ. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು ಏನಂತೆ ಇವರ ಆಕಾರ ಹೆಂಗಿತ್ತಂತೆ? ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೌಕದೆ ನಿಂತಿದ್ದರು. ಇದು ಪರಿಸ್ಥಿತಿ ಹೊರತು. ಏನು ಇವರ ಆಕಾರ? ಎಷ್ಟು? 6 ರೆಕ್ಕೆ ಇರುತ್ತಂತೆ. 6 ರೆಕ್ಕೆಯಲ್ಲಿ ಎಲ್ಲವನ್ನ 4 ರೆಕ್ಕೆಯಲ್ಲಿ ಕವರ್ ಮಾಡಿಕೊಂಡು ಇನ್ನು 2 ರೆಕ್ಕೆಯಲ್ಲಿ ಆರಾಧನೆ ಮಾಡ್ತಿದ್ರಂತೆ, ಹಾರಿಕೊಂಡು ನೆಲಸೌಕದೆ. ಹೌದಾ? ಹಿಂಗಿದ್ರು ಸೆರಾಫಿಯರು ನೋಡಲಿಕ್ಕೆ. ಊಹೆ ಮಾಡ್ಕೊಳ್ತಿದ್ದೀವ? ಹಬ್ಬ, ಸೆರಾಫಿಯರು ಹಿಂಗಿದ್ರು. ಎಲ್ಲಿರ್ತಾರೆ ಇವರು? ದೇವರ ಸುತ್ತ ಇರ್ತಾರೆ. ದೇವರ ಸುತ್ತ ಅಂದರೆ ದೇವರ ಪಕ್ಕದಲ್ಲ, ದೇವರ ಪಕ್ಕದಲ್ಲ, ಅಗಮ್ಯವಾಗಿರುವಂತಹ ಬೆಳಕಿನಲ್ಲಿ ತಾನೊಬ್ಬನೇ ವಾಸ ಮಾಡುತ್ತಾ, ಎಲ್ಲೋ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಆ ಡಿಸ್ಟೆನ್ಸ್ ನಮ್ಮ ಭೂಮಂಡಲದ ಲ್ಯಾಂಗ್ವೇಜಲ್ಲಿ ವಿವರಿಸ್ಲಿಕ್ಕೆ ಆಗೋದಿಲ್ಲ ಇವ್ರು ಎಷ್ಟು ದೂರ ಇದ್ದರು ಅಂತ. ಮೋಸ್ಟ್ಲಿ ಎಷ್ಟೋ ಒಂದು ಕೋಟಿ ಕಿಲೋಮೀಟರ್ಗಳು ದೂರ ಇದ್ದಾರೆ ಅಂತ ಅಂದ್ಕೊಳ್ಬಹುದೇನೋ. ಆದರೆ ಸುತ್ತವಂತೂ ಇದ್ದರು, ಆರಾಧನೆ ಮಾಡ್ತಿದ್ರ ದೇವರನ್ನು. ಹಾಡ್ತಿದ್ರ ಇವರು? ಇಷ್ಟಕ್ಕೂ ಹಾಡ್ತಿದ್ರ? ಪರಿಶುದ್ಧನು ಪರಿಶುದ್ಧನು ಅಂತ ಹೇಳಿ ಆರಾಧನೆ ಮಾಡ್ತಿದ್ರ? ನಾವು ಆಡುವುದಕ್ಕೂ ಇವ್ರು ಆಡುವುದಕ್ಕೂ ವ್ಯತ್ಯಾಸ ಏನು? ಇಷ್ಟಕ್ಕೂ ನಾವು ದೇವರನ್ನು ಆರಾಧನೆ ಮಾಡುವುದಕ್ಕೂ ಇವರು ದೇವರನ್ನು ಆರಾಧನೆ ಮಾಡುವುದಕ್ಕೂ ಇರುವಂತಹ ವ್ಯತ್ಯಾಸ ಏನು? ಅವ್ರು ಆರಾಧನೆ ಮಾಡಿದ್ರೆ ದ್ವಾರದ ಅಸ್ತಿವಾರ ಕದಲ್ತಿದೆಯಂತೆ. ನಿಜನಾ? ಅದನ್ನು ಓದ್ಕೊಂಡ್ವಲ್ವಾ ಆ ಪಾಯಿಂಟನ್ನು? ರಫಿರು ಸುತ್ತ ಇದ್ದರು. ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತ್ತು. ಆದರೆ ಅದೇನೋ ಗೊತ್ತಿಲ್ಲ. ಇವರು ಇಷ್ಟು ಗಟ್ಟಿಯಾಗಿ, ಇಷ್ಟೊಂದು ಜೋರಾಗಿ, ಇಷ್ಟೊಂದು ಸುಂದರವಾಗಿ ಹಾಡಿದ್ರು, ಆರಾಧನೆ ಮಾಡಿದ್ರು. ದೇವರಿಗೆ ನಾವು ಮಾಡುವಂಥ ಆರಾಧನೆಯಲ್ಲೇ ತೃಪ್ತಿ. ನಮ್ಮ ವಾಯ್ಸ್ಗಳು ಹೆಂಗಿರುತ್ತೆ ಅಂತ ನಮಗೆ ಗೊತ್ತು, ನಾವು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀವಂತ ನಮಗೆ ಗೊತ್ತು, ಹೌದಲ್ವಾ? ಆದರೆ ಈ ಸಿಂಗಲ್ ಟ್ರೂಪ್ ಆರಾಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ಯಾರ ಆರಾಧನೆಯಲ್ಲಿ ಸಂತೋಷ? ನಮ್ಮ ಆರಾಧನೆಯಲ್ಲೇ. ನಾವೆಲ್ಲ ಇವ್ರು ಕಂಪೇರ್ ಮಾಡಿದ್ರೆ ನಾವೆಲ್ಲರೂ ಕೆಟ್ಟು ಹೋಗಿ ಕಠೋರವಾಗಿ ಹಾಡುವಂಥವ್ರೆ. ನಿಜನ? ದೇವದೂತರು ಕಂಪೇರ್ ಮಾಡಿದ್ರೆ ಅವರು ಅಷ್ಟೊಂದು ಸುಂದರವಾಗಿ ಹಾಡ್ತಾರಂತೆ, ಅಷ್ಟೊಂದು ಜೋರಾಗಿ, ಅಷ್ಟೊಂದು ಘನತೆ ಉಳ್ಳಂತೆ ಆಡ್ತಾರಂತೆ. ಆದರೂ ದೇವರಿಗೆ ಮಾತ್ರ ನಮ್ಮ ಆರಾಧನೆಯೇ ಮೆಚ್ಚು. ನಿಜನ? ನಾವು ಆರಾಧನೆ ಮಾಡಿದಾಗೆ ಖುಷಿಪಟ್ಟಿರುವಂತಹದ್ದು ದೇವರು ಸತ್ಯವೇದದಲ್ಲಿ. ಇವ್ರ ಆರಾಧನೆ ಇಷ್ಟೊಂದು ಜೋರಾಗಿ ಮಾಡ್ತಿದ್ದಾರೆ ಅಂದರೆ ಎಲ್ಲಾದರೂ ಕೆಳಗಡೆ ದೇವರು ಸಂತೋಷ ಪಟ್ಟಿರುವಂತಹದ್ದು ನೀವು ನೋಡ್ತೀರಾ? ಇಲ್ಲ. ಕೆಳಗಡೆ ಇನ್ನೂ ಬಾಧೆ ಪಡ್ತಾರೆ. ನೀವು ಹಾಗೆ ಓದ್ಕೊಂಡು ಹೋದರೆ ನಾನು ಯಾರನ್ನು ಕಳಿಸ್ಲಿ, ಯಾರು ನನ್ನ ಬಗ್ಗೆ ಹೇಳ್ತಾರೆ ಅಂತ ಬಾಧೆ ಪಡುವಂತಹದ್ದು ನೀವು ನೋಡ್ತೀರಾ. ಆಗ ಯೆಶಾಯನು ಎದ್ಬಿಟ್ಟು ನಾನು ಹೋಗ್ತೀನಿ ಅಂತಾರೆ. ಆ ಇತಿಹಾಸವನ್ನೆಲ್ಲ ನೀವು ಮುಂದೆ ನೋಡ್ತೀರಾ ಇದೇ ಅಧ್ಯಾಯದಲ್ಲಿ, ಹೌದಾ? ಸದ್ಯಕ್ಕಿಷ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ದೇವದೂತರ ಬಗ್ಗೆ ನಾವು ಆಲೋಚನೆ ಮಾಡ್ತಿರುವಾಗ 3ನೇ ವರ್ಗದಲ್ಲಿದ್ದೀವಿ. 3ನೇ ವರ್ಗದಲ್ಲಿ ನಾವು ನೋಡ್ತಿರುವಂತಹ ದೇವದೂತರ ಕ್ಯಾಟಗರಿ ಯಾವುದು? ಸೆರಾಫಿಯರು. ಇವರು ಎಲ್ಲಿದ್ದರು ಅಂತ ಹೇಳಿ ನೋಡ್ತಿದ್ವಿ, ಎಲ್ಲಿರ್ತಾರೆ ಅಂತ ನೋಡ್ತಿದ್ವಿ.
ದೇವರ ಸುತ್ತಲೂ ದೂರದಲ್ಲಿ. ಓಕೆ, ಆರಾಧನೆ ಮಾಡ್ತಿದ್ರ ದೇವರನ್ನು, ಹಾಡ್ತಿದ್ರ, ಸ್ತುತಿಸ್ತಿದ್ರ? ಹೌದು, ಇದು ಸೆರಾಫಿಯರ ಇತಿಹಾಸ, ಸತ್ಯವೇದ ಹೇಳುವಂತಹದ್ದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ 4ನೇ ವರ್ಗದಲ್ಲಿ ಯಾರನ್ನ ನೋಡ್ತೀವಿ? ಕೆರೂಬಿಯರು. ಎಲ್ಲಿ ನೋಡ್ತೀವಿ ಸತ್ಯವೇದದಲ್ಲಿ ಇವರ ಬಗ್ಗೆ? ಪ್ರಪ್ರಥಮವಾಗಿ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ, 3:24. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ, ಇದು ಆದಾಮವರು ಪಾಪ ಮಾಡಿದ ನಂತರ ಸಂದರ್ಭ ಅಲ್ವಾ? ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಯಾರಿದ್ರಂತೆ ಇದರ ಕಾವಲಿನ ನಿಮಿತ್ತ? ಕೆರೂಬಿಯರು. ಇದನ್ನು ನೋಡಿದಾಗ ಏನು ಅರ್ಥ ಆಗೋಗುತ್ತೆ ಕೆರೂಬಿಯರ ಬಗ್ಗೆ? ಮುಖ್ಯವಾಗಿರುವಂತಹ ವಿಷಯಗಳ ಕಾವಲಿಗಾಗಿ ಏರ್ಪಡಿಸಿರುವಂತಹ ದೈವದೂತರು ಇವರು. ಇವ್ರನ್ನ ಎಲ್ಲೂ ನೋಡ್ತೀವಿ. ಮತ್ತೆ ಮುಖ್ಯವಾಗಿ ಇನ್ನೊಂದು ಪಾಯಿಂಟಲ್ಲಿ ನೋಡ್ತೀವಲ್ವ, ಮಂಜೂಷ ಪೆಟ್ಟಿಗೆಯ ಮೇಲೆ, ಕೃಪಾಸನದ ಮೇಲೆ. ಒಂದ್ಸರಿ ನೋಡೋಣ ಅದನ್ನು ಸಹ. ವಿಮೋಚನ ಕಾಂಡ 25ನೇ ಅಧ್ಯಾಯ 18ನೇ ವಚನ. ಕೃಪಾಸನದ 2 ಕೋಣೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳ ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಸಾಕು ಪ್ರಿಯರೇ. ಕೃಪಾಸನದ 2 ಕೋಣೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. 2 ಕೆರೂಬಿಯರು ಕೃಪಾಸನದ ಮೇಲೆ, ಮರ್ಸಿ ಸೀಟ್ ಅಂತ ಹೇಳಿ ಕರಿತೀವಲ್ವ, ಪ್ರತ್ಯಕ್ಷ ಗುಡಾರದ ಬಗ್ಗೆ ಆಲೋಚನೆ ಮಾಡುತ್ತಿರಬೇಕಾದ್ರೆ ಇದನ್ನು ನೋಡಿದ್ವಿ. ಅದರ ಮೇಲೆ 2 ಕೆರೂಬಿಯರು ಇರಬೇಕು. ಅತಿ ಪ್ರಾಮುಖ್ಯವಾಗಿರುವಂತಹ ವಿಷಯಗಳ ಕಾವಲಿಗಾಗಿ ದೇವದೂತರು ಏರ್ಪಟ್ಟಿರುವಂತಹದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಇಷ್ಟಕ್ಕೂ ಅತಿ ಪರಿಶುದ್ಧವಾಗಿರುವಂತಹದ್ದು ಅಂದರೆ ಏನು, ಅತಿ ಮುಖ್ಯವಾಗಿರುವಂತಹದ್ದು ಅಂದರೆ ಏನು, ಇವ್ರ ಕಾವಲಿಗೋಸ್ಕರ ಏನಕ್ಕೋಸ್ಕರ, ಈ ದೈವದೂತರನ್ನ ಏನಕ್ಕೋಸ್ಕರ ಕಾವಲಿಡಬೇಕಲ್ಲಿ? ನೀವು ಯೋಚನೆ ಮಾಡಿ ನೋಡಿ. ಫಸ್ಟ್ ಟೈಮ್ ಎಲ್ಲಿ ನೋಡಿದ್ವಿ ಇವರನ್ನು? ಏದೇನ್ ತೋಟದಲ್ಲಿ. ಏನಕ್ಕೋಸ್ಕರ ಕಾವಲಿದ್ರು ಇವರು? ಜೀವವೃಕ್ಷವನ್ನು ಕಾಯ್ತಿದ್ರು. ಜೀವವೃಕ್ಷವನ್ನು ಏನಕ್ಕೋಸ್ಕರ ಕಾಯಬೇಕು? ಆದಾಮ್ ಅವರು ಅದನ್ನು ತಿಂದರೆ ಏನಾಗ್ತಾರೆ? ಮತ್ತೆ ಬದುಕಲಿಕ್ಕೆ ಶುರು ಮಾಡ್ತಾರೆ. ಈ ಮುಂಚೆ ಪಾಪ ಮಾಡಲುವುದಕ್ಕಿಂತ ಮುಂಚೆ ಅವ್ರಿಗೆ ಎಂಥ ಆಯುಷ್ಕಾಲ ಇತ್ತೋ ಅದೇ ಆಯುಷ್ಕಾಲ ಮತ್ತೆ ಬರುತ್ತೆ, ಶಾಶ್ವತವಾಗಿರುವಂತಹದ್ದು, ಸಾಯದೇ ಇರುವಂತಹದ್ದು. ಈಗ ನೀವು ಯೋಚನೆ ಮಾಡಿ ಹೇಳಿ, ಆದಾಮ್ ಅವರು ಆ ಫಲ ತಿನ್ನಲಿಕ್ಕೆ ಅರ್ಹತೆಯನ್ನು ಹೊಂದಿದಾರ? ಇಲ್ಲ. ಆ ಪರಿಶುದ್ಧತೆಗೆ, ಆ ಒಂದು ಕೃಪೆಗೆ, ಆ ಒಂದು ಭಾಗ್ಯಕ್ಕೆ ಇವರು ಅರ್ಹರು ಅಲ್ಲ. ಅಲ್ಲಿ ಕೆರೂಬಿಯರನ್ನು ನೋಡ್ತೀವಿ ನಾವು ಕಾವಲಿಗೋಸ್ಕರ. ಹೌದಾ? ಇಲ್ಲಿ ಕೃಪಾಸನದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ದೀವಲ್ವ. 2ನೇದಾಗಿ ಕೃಪಾಸನ, ಮಂಜೂಷ ಪೆಟ್ಟಿಗೆಯ ಮೇಲೆ ಕೆರೂಬಿಯರು ಇರಬೇಕು. ಮಹಾಪರಿಶುದ್ಧವಾಗಿರುವಂಥ ಸ್ಥಳಕ್ಕೆ ಯಾರು ಮಾತ್ರ ಬರಲಿಕ್ಕೆ ಅರ್ಹರು? ಪ್ರಪ್ರಥಮವಾಗಿ ಪ್ರಧಾನ ಯಾಜಕರು. ಹೌದಲ್ವಾ? ಆಮೇಲೆ ತೆರೆ ಅರ್ಧ ನಂತರ ಯಾರು ಬೇಕಾದರೂ ಬರ್ಬೋದಾ? ಆ ಪ್ರತ್ಯಕ್ಷ ಗುಡಾರದ ಸಂದೇಶದಲ್ಲಿ ನಾವು ನೋಡಿದ್ದೀವಿ. ಇವಾಗ ಯಾರು ಬೇಕಾದರೂ ಆ ಗಂಗಾಳದಲ್ಲಿ ತಮ್ಮನ್ನು ತಾವು ತೊಳ್ಕೊಂಡು ಮತ್ತೆ ಕುರಿಮರಿಯ ರಕ್ತವನ್ನು ಆಶ್ರಯಿಸಿ, ಆ ಬಲಿಯನ್ನು ಆಶ್ರಯಿಸಿ ಒಳಗಡೆ ಬರ್ಬೋದಾ? ಆ ರೊಟ್ಟಿಯನ್ನು ತಿನ್ಬೋದಾ? ಅಲ್ಲಿರುವಂತಹ ದೀಪಸ್ತಂಭದ ಆಶ್ರಯವನ್ನು ಪಡಿಬೋದಾ? ಅಲ್ಲಿಂದ ಮತ್ತೆ ಅತಿ ಪರಿಶುದ್ಧವಾಗಿರುವಂಥ ಸ್ಥಳಕ್ಕೆ ಬರಬಹುದು. ಈಗ ಅರ್ಹತೆಯನ್ನು ಹೊಂದಿದ್ದೀವಿ. ಆಗ ಅರ್ಹತೆ ಇಲ್ಲ, ಈಗ ಅರ್ಹತೆಯನ್ನು ಹೊಂದಿದ್ದೀವಿ. ಬಲಿಯಾದ ನಂತರ ಮನುಷ್ಯರಿಗೊಂದು ಅರ್ಹತೆ ಬಂದಿದೆ. ಏನು? ಪರಿಶುದ್ಧವಾಗಿರುವಂತಹ ದೇವರಿರುವಂತಹ ಸ್ಥಳಕ್ಕೆ ಹೋಗುವಂತಹದ್ದು, ಮುಟ್ಟುವಂತಹದ್ದು, ಶಾಶ್ವತವಾಗಿ ಜೀವಿಸುವಂತಹದ್ದು. ನಿಜನ? ಒಂದು ಕಾಲದಲ್ಲಿ ಅದಿರಲಿಲ್ಲ ಅಲ್ವಾ? ಹೌದಲ್ವಾ? ಒಂದು ಕಾಲದಲ್ಲಿ ಆ ಭಾಗ್ಯವನ್ನು, ಅರ್ಹತೆ ಹೊಂದಿರಲಿಲ್ಲ ಅಲ್ವಾ? ಕಳ್ಕೊಂಡಿದ್ರಲ್ವ ಮನುಷ್ಯರು. ಅರ್ಹತೆ ಇಲ್ಲದೆ ಇರುವಂಥವರು ಅಥವಾ ಅತಿ ಪರಿಶುದ್ಧವಾಗಿರುವಂತಹ ದೇವರ ಪ್ರಸನ್ನತೆಯನ್ನು, ಪರಿಶುದ್ಧತೆಯನ್ನು ಕಾಯುವಂತಹ ಎಲ್ಲ ಸ್ಥಳಗಳಲ್ಲೂ ನೀವು ಈ ಕೆರೂಬಿಯರನ್ನು ನೋಡ್ತಾರೆ ಸತ್ಯವೇದದಲ್ಲಿ. ಏನೇನು ತಡೀತಾರೆ ಇವರು ಕೆರೂಬಿಯರು? ಅರ್ಹತೆ ಇಲ್ಲದೆ ಇರುವಂಥವರು, ಅತಿ ಪರಿಶುದ್ಧವಾಗಿರುವಂತಹ ವಿಷಯಗಳ ಹತ್ರ ಬರುವಂತಹದ್ದು, ದೇವರ ಹತ್ರ ಬರುವಂತಹದ್ದು, ದೇವರಿರುವಂಥ ಸ್ಥಳದ ಹತ್ರ ಬರುವಂತಹದ್ದನ್ನು ತಡೀತಾರೆ. ಅತ್ಯಂತ ಪ್ರಮುಖವಾಗಿರುವಂತಹದ್ದನ್ನು ನೀವು ಸತ್ಯವೇದದಲ್ಲಿ ಏನು ನೋಡ್ತೀರಾ? ಆ ವಿಷಯಗಳಿಗೆ ಸೆಕ್ಯೂರಿಟಿನೇ ಈ ಕೆರೂಬಿಯರು. ಅರ್ಹತೆ ಹೊಂದಿ ಅಲ್ಲಿ ಹೋಗಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದೇವರ ಪ್ರಸನ್ನತೆ. ನಾವು ನೋಡ್ತೀವಲ್ವ, ದೇವರ ಹತ್ರ ಯಾರು ಹೋಗ್ಲಿಕ್ಕಾಗೋದಿಲ್ಲ, ದೇವರು ಅಗಮ್ಯವಾಗಿ ತಾನೊಬ್ಬನೇ ವಾಸ ಮಾಡ್ತಿರ್ತಾರೆ ಅಂತ ಹೇಳಿ. ಆ ಪ್ರಸನ್ನತೆಗೆ ಸೇಫ್ ಗಾರ್ಡ್ಗಳೇ ಈ ಕೆರೂಬಿಯರು. ನಾವು ಸತ್ಯವೇದದಲ್ಲಿ ನೋಡುವಂಥವರು. ಇವ್ರ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ಸತ್ಯವೇದದಲ್ಲಿ ಏನಂತ ಮೆನ್ಷನ್ ಮಾಡಬೇಕು? ಅತಿ ಪ್ರಮುಖವಾಗಿರುವಂಥವುಗಳು, ಅತಿ ಪರಿಶುದ್ಧವಾಗಿರುವಂಥವುಗಳಿಗೆ ಕಾವಲುಗಾರರಾಗಿ ಈ ಕೆರೂಬಿಯರು ಏರ್ಪಟ್ಟಿದ್ದಾರೆ.
ಓಕೆ, ಇದು 4 ವರ್ಗದ ದೇವದೂತರ ಮಾಹಿತಿ. ಮೊದಲನೇದಾಗಿ ಯಾರನ್ನ ನೋಡಿದ್ವಿ? ಮಿಕಾಯೇಲನ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಿ. ಎರಡನೇದಾಗಿ ಗಬ್ರಿಯೇಲನ ಬಗ್ಗೆ, ಮೂರನೇದಾಗಿ ಸೆರಾಫಿಯರು, ನಾಲ್ಕನೇದಾಗಿ ಕೆರೂಬಿಯರು. ಇದನ್ನು ಹೊರತುಪಡಿಸಿ ಸತ್ಯವೇದದಲ್ಲಿ ದೇವದೂತರು ಅಂತ ಅಷ್ಟೇ ಬರೆಸಿ ವರ್ಗವನ್ನು ಮೆನ್ಷನ್ ಮಾಡದೆ, ಹೆಸರನ್ನು ಮೆನ್ಷನ್ ಮಾಡದೆ ಸಾಕಷ್ಟು ಜನ ದೂತರನ್ನ ಬಗ್ಗೆ ಬರೆಸಿದ್ದಾರೆ. ಹೌದಲ್ವ? ಯೇಸು ಕ್ರಿಸ್ತರು ಹೇಳ್ತಾರಲ್ವ, ನಾನು ಒಂದ್ಸರಿ ನನ್ನ ತಂದೆಯನ್ನು ಕೇಳ್ಕೊಂಡ್ರೆ ನನ್ನ ತಂದೆ ನನಗೋಸ್ಕರ ದೇವದೂತರನ್ನು ಕಳಿಸ್ತಾರೆ. ಈ ದೇವದೂತರು ಯಾವ ವರ್ಗಕ್ಕೆ ಸೇರಿದವರು ಅಂತ ಬರೆಸಿದ್ದಾರೆ ಸತ್ಯವೇದದಲ್ಲಿ? ಇಲ್ಲ. ಹೌದಲ್ವ? ದೇವದೂತರು ಸೇವೆ ಮಾಡಲಿಕ್ಕೋಸ್ಕರ ಕೀರ್ತನೆಗಳಲ್ಲಿ ಒಂದು ವಚನವನ್ನು ಓದಿ ಮುಗಿಸ್. ಕೀರ್ತನೆಗಳು 91ನೇ ಅಧ್ಯಾಯ 11ನೇ ವಚನ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಯಾರಂತ ಎತ್ಕೊಳ್ಳುವಂತಹದ್ದು ಕಾಲು ಕಲ್ಲಿಗೆ ತಗಲದಂತೆ? ದೇವದೂತರು. ಅವರು ನಿನ್ನನ್ನು ಕೈಗಳಲ್ಲಿ ಎತ್ತುಕೊಳ್ಳುವರು. ಇದಕ್ಕೆ ಅಪ್ಪಣೆ ಕೊಡುವಂತಹ ದೇವರು. ಇದು ಯಾವ ವರ್ಗದ ದೇವದೂತರು ಅಂತ ಬರೆಸಿದಾರ? ಅಲ್ಲಿ ಬರೆಸಿಲ್ಲ. ಅಂದರೆ 4 ವರ್ಗಗಳು ದೇವದೂತರನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಕೋಟ್ಯಾನು ಲಕ್ಷಾಂತರ ದೇವದೂತರು ಇದ್ದಾರೆ, ಕಾಯ್ತಿದ್ದಾರೆ ನಮ್ಮನ್ನು ಬಂದು ಕಾಪಾಡಲಿಕ್ಕೋಸ್ಕರ, ನಮಗೆ ಹೇಳಬೇಕಾಗಿರುವಂತಹದನ್ನು ಹೇಳಲಿಕ್ಕೋಸ್ಕರ, ನಮಗೆ ಪ್ರೇರೇಪಿಸ್ಲಿಕ್ಕೋಸ್ಕರ, ನಮ್ಗೆ ಉತ್ತೇಜನ ಕೊಡಲಿಕ್ಕೋಸ್ಕರ. ಅವ್ರು ಬರುವಂತಹದ್ದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಹೌದಾ? ನಾವು ದೇವರಿಗೆ ಇಷ್ಟ ಇರುವಂತೆ ಜೀವನ ನಡೆಸಿದ್ವಿ ಅಂತ ಅಂದ್ಕೊಳ್ಳಿ, ಬರ್ತಾರೆ ಕರೆಕ್ಟಾಗಿರುವಂತಹ ಟೈಮಲ್ಲಿ. ಯೇಸು ಕ್ರಿಸ್ತರು ಹೇಳಿದ್ರಲ್ವ, ಅದೇ ಮಾತನ್ನು ನಾವು ಹೇಳ್ಬೋದು. ಏನಂತ? ಇವಾಗ ನನ್ನ ತಂದೆಯನ್ನು ಕೇಳ್ಕೊಂಡ್ರು ಎಷ್ಟು ಜನ ದೇವದೂತರನ್ನು ಬೇಕಾದರೂ ನನಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ನಾವು ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ರೀತಿಯಲ್ಲಿ ನಡ್ಕೊಂಡ್ವಿ, ಕೋಪ ಬರೆಸ್ತೀವಿ ಪ್ರತಿನಿತ್ಯವೂ ಅಂತ ಅಂದ್ಕೊಳ್ಳಿ. ಆವಾಗ ಮಾತು ಹೇಳಲಿಕ್ಕಾಗತ್ತಾ ಕಾನ್ಫಿಡೆಂಟಾಗಿ? ನಾವು ಹೇಳಿದ್ರು ಬರ್ತಾರ ದೇವದೂತರು? ಇಲ್ಲ. ಇಷ್ಟಕ್ಕೂ ದೇವದೂತರು ಬರುವಂತಹದ್ದು ಬಿಡುವಂತಹದ್ದು ನಮ್ಮ ಮೇಲಿದೆ, ನಮ್ಮನ್ನು ಕಾಯಲಿಕ್ಕೋಸ್ಕರ. ಓಕೆ, ಅದನ್ನೆಲ್ಲ ಹೊರತುಪಡಿಸಿ ಕೊನೆಯದಾಗಿ ಈ ಪಾಠದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದೇ, ಈ ಎಷ್ಟು ಹೈರಾರ್ಕಿಗಳು, ಇಷ್ಟು ಲೆವೆಲ್ಗಳ ದೇವದೂತರನ್ನು ನಾವೇನು ನೋಡಿದ್ವಿ, ಅವರೆಲ್ಲ ಇರುವಂತಹದ್ದು ಒಂದೇ ಒಂದು ಕಾರಣದ ನಿಮಿತ್ತ, ನಮಗೋಸ್ಕರ ಮಾತ್ರ. ದೇವರಿಗೆ ಅವರಿಂದ ಆಗುವಂತಹ ಪ್ರಯೋಜನ ಏನೂ ಇಲ್ಲ. ಇವರು ದೇವರ ಹತ್ರನೂ ಸಹ ಹೋಗಿಲ್ವಂತೆ. ಇವರೆಲ್ಲರೂ ಸಹ ನಾವು ಯಾರು ತಾನೊಬ್ಬನೇ ವಾಸ ಮಾಡುತ್ತಾ ಅಂತ ವಚನವನ್ನು ಓದ್ತೀವಲ್ವ ಸತ್ಯವೇದದಲ್ಲಿ, ಅದಕ್ಕೆ ಅರ್ಥ ಏನು? ಈ ದೇವದೂತರು ದೇವರಿಗೆ ಹತ್ತಿರ ಇದ್ದಾರೆ ಅಂತ ದೂರ ಇದ್ದಾರೆ ಅಂತನ? ದೂರ ಇರುವಂತಹ ದೇವದೂತರು ದೇವರಿಗೆ ಏನಕ್ಕೋಸ್ಕರ? ದೇವರಿಗೋಸ್ಕರ ಅಲ್ಲ ಇವರೆಲ್ಲ ಸೃಷ್ಟಿ ಮಾಡಲ್ಪಟ್ಟಿರುವಂತಹದ್ದು. ದೇವರ ಪ್ರಕಾಶನೂ ಸಹ ನೋಡ್ಲಿಕ್ಕಾಗದೆ ಅವರನ್ನು ಅವ್ರು ಮುಚ್ಕೊಂಡಿದ್ದಾರೆ. ದೇವರಿಗೆ ಬೇಕು ಅನ್ನೋ ಹಾಗಿದ್ದಿದ್ರೆ ಹಂಗೇನಕ್ಕೋಸ್ಕರ ಸೃಷ್ಟಿ ಮಾಡ್ತಿದ್ರು? ದೇವದೂತರನ್ನು ಪಕ್ಕದಲ್ಲಿ ಇಟ್ಕೊಳ್ತಿದ್ರು. ದೇವರಿಗೆ ಯಾವ ಹೆಲ್ಪು ಬೇಕಾಗಿಲ್ಲ. ಬೇಕಾಗಿರುವಂತಹದೆಲ್ಲ ನಮಗಲ್ವಾ? ಸೊ ನಾವಿಷ್ಟು ಜನ ಭೂಮಿಯ ಮೇಲೆ ಜೀವನ ಮಾಡಲಿಕ್ಕೋಸ್ಕರ, ಭಕ್ತರಾಗಿರುವಂತಹ ನಾವಿಷ್ಟು ಜನ ಭೂಮಿಯ ಮೇಲೆ ಜೀವನ ಮಾಡಲಿಕ್ಕೋಸ್ಕರ ಅಷ್ಟು ಕೋಟ್ಯಾನುಕೋಟಿ ದೇವದೂತರುಗಳಿದ್ದಾರೆ. ಪ್ರತಿನಿತ್ಯವೂ ರಾತ್ರಿ ಅನ್ನದೇ ಹಗಲೆನ್ನದೇ ನಮಗೋಸ್ಕರ ಫಂಕ್ಷನ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ರೆಸ್ಟ್ ಇದೆ ಅಂತ ನಿಮಗನ್ಸತ್ತಾ? ಇದೆ ಅಂತ ನಿಮಗನ್ಸತ್ತಾ? ನೀವು ನಿದ್ರೆ ಮಾಡಬೇಕಾದ್ರೆ ರೆಸ್ಟ್ ಸಿಗುತ್ತಾ ಅವರಿಗೆ? ಎಲ್ಲಿರ್ಬೇಕು ಅವರು? ಇನ್ನೊಂದಷ್ಟು ಜನ ಎದ್ದಿರ್ತಾರೆ ಭೂಮಿಯ ಮೇಲೆ. ಶಿಫ್ಟ್ಗಳನ್ನು ಚೇಂಜ್ ಮಾಡಿಕೊಳ್ಳುವಂತಹ ಭಾಗ್ಯನೂ ಇಲ್ಲ. ಸೊ ಇವರಿಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರುವಂತಹದ್ದು ಒಂದೇ ಒಂದು ಕಾರಣದ ನಿಮಿತ್ತ, ನಾವು ದೇವರಿಗೆ ಹತ್ತಿರವಾಗ್ತೀವೇನೋ, ಯಾವಾಗಲಾದರೂ ನಾವು ದೇವರಿಗೆ ಹತ್ತಿರವಾಗಿ ದೇವರಿಗೆ ಪ್ರಿಯವಾಗುವಂತಹ ಮಕ್ಕಳಾಗ್ತೀವೇನೋ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದೇವದೂತರ ಮನಸ್ಸನ್ನು ನೋಯಿಸದೆ ಜೀವನ ಮಾಡುವಂತಹದ್ದು ದೊಡ್ಡ ಕೆಲಸ ಅಲ್ಲ. ನಾವು ಆಟೋಮ್ಯಾಟಿಕ್ಕಾಗಿ ದೇವರ ಮನಸ್ಸನ್ನು ನೋಯಿಸದೆ ಜೀವನ ಮಾಡಿದ್ರೆ ಸಾಕು. ದೇವದೂತರ ಮನಸ್ಸು ಏನು ಬಾಧೆ ಪಡುವುದಿಲ್ಲ. ನಮ್ಮನ್ನು ನೀಟಾಗಿ ಕಾಯ್ಕೊಂಡು ಹೋಗ್ತಾನೆ ಇರ್ತಾರೆ, ಬೇಕಾದಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು. ನಾವು ಮಾಡಬೇಕಾಗಿರುವಂತಹದ್ದು ಇಷ್ಟೇ, ನಮ್ಮನ್ನು ಇಷ್ಟೊಂದು ಪ್ರೀತಿಸಿ ಸುತ್ತ ಕಾವಲಿಟ್ಟು ಸುತ್ತ ಭದ್ರತೆಗಳನ್ನಿಟ್ಟು, ಒಂದು ದೂತನ ಕೈಯಲ್ಲಿ ಆ ಕೆಲಸ ಆಗಿಲ್ಲ ಅಂದರೆ ನೆಕ್ಸ್ಟ್ ಒಂದು ಲೇಯರನ್ನು ಕೊಟ್ಟು ಅವನ ಮೇಲೆ ಇನ್ನೊಬ್ಬ ದೇವದೂತನನ್ನು ನೇಮಿಸಿ, ಆ ದೂತನ ಮೇಲೆ ಇನ್ನೊಂದು ದೇವದೂತನನ್ನು ನೇಮಿಸಿ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡ್ತಿದ್ದಾರಲ್ವ, ಆ ದೇವರಿಗೆ ಇಷ್ಟ ಆಗುವಂತೆ ಜೀವನ ಮಾಡೋಣ. ಓಕೆ, ಸೊ ಇಷ್ಟೆಲ್ಲ ಕೊಟ್ಟಿರಬೇಕಾದ್ರೆ ದೇವರು, ಇಷ್ಟೊಂದು ಬೇರೆ ಬೇರೆ ವಿಂಗ್ಗಳ ಸೆಕ್ಯೂರಿಟಿಯನ್ನು ನಮಗೆ ಕೊಟ್ಟಿರಬೇಕಾದ್ರೆ ನಾವು ಅಷ್ಟನ್ನು ಮಾಡ್ಬೋದಲ್ವಾ? ಇವಾಗ ಹೇಳಿ, ಯಾಜಕರು ಅಂತ ಕರೆದು ನಮಗೆ ಕಾವಲು ಕೊಡದೆ ಬಿಟ್ಟಿದ್ದಾರೆ ದೇವರು. ರಾಜವಂಶಸ್ಥರು ಅಂತ ಹೇಳಿ ಕರೆದು ನಮಗೆ ಭದ್ರತೆ ಕೊಡದೆ ಬಿಟ್ಟಿದ್ದಾರೆ ದೇವರು. ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಇರುವಂತಹ ಭದ್ರತೆ ನಮಗೆ ಇದೆ. ಆ ಭದ್ರತೆ ನಮಗೆ ದಕ್ಕಬೇಕು ಅಂದರೆ ಆ ಯೋಗ್ಯತೆಯನ್ನು ನಾವು ಪಡ್ಕೋಬೇಕು. ಓಕೆ, ಮಾಡ್ತೀವಿ ಅದನ್ನು. ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಇಷ್ಟು ಪಾಯಿಂಟ್ಸನ್ನು ಯಾವುದು ಮಿಸ್ ಮಾಡದೆ ಆ 4 ಕ್ಯಾಟಗರಿಗಳಿಗೆ ಸಂಬಂಧಪಟ್ಟಿರುವಂತಹ ದೇವದೂತರು ಪ್ರಾರಂಭದಲ್ಲಿ ನಾವು ಆಲೋಚನೆ ಮಾಡಿದಂತಹ ಅವರ ಬಗ್ಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಏನಿದೆ ಅಷ್ಟನ್ನೂ ಸಹ ಬರೆಯತಕ್ಕದ್ದು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ,
ನೀವು ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ ಕರುಣೆ ಎಷ್ಟು ದೊಡ್ಡದು ಅಂತ ನೀವು ನಮಗೋಸ್ಕರ ಸೃಷ್ಟಿ ಮಾಡಿರುವಂತಹ ಈ ಸೃಷ್ಟಿಯನ್ನು ನೋಡಿದಾಗ ಗೊತ್ತಾಗತ್ತಪ್ಪ. ಕಣ್ಣಿಗೆ ಕಾಣುವಂತಹ ಸೃಷ್ಟಿ ಮಾತ್ರವಲ್ಲದೆ ಈ ಮರಗಿಡಗಳು, ಸೂರ್ಯಚಂದ್ರ ನಕ್ಷತ್ರಗಳು ಇವೆಲ್ಲವೂ ಕಣ್ಣಿಗೆ ಕಾಣುವಂಥವುಗಳು. ಇಷ್ಟು ಮಾತ್ರವಲ್ಲದೆ ಕಾಣದೇ ಇರುವಂತಹ ಸಾಕಷ್ಟನ್ನು ನಮಗೋಸ್ಕರ ನೀವು ನೇಮಿಸಿದ್ದೀರ. ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಯುದ್ಧ ನಡೀತಿದೆ ತಂತೆ ನಮ್ಮ ಹಿಂದೆ. ಅಪವಾದಿ ಅನುಚರರಿಗೂ ನಿಮ್ಮ ದೂತರಾಗಿ ನಮಗೋಸ್ಕರ ಕೆಲಸ ಮಾಡ್ತಿರುವಂತಹ ದೂತರಿಗೂ ಸಾಕಷ್ಟು ಯುದ್ಧ ನಡೀತಿದೆ. ಅದನ್ನು ದಾನಿಯೇಲನ ಗ್ರಂಥದಲ್ಲಿ ಇವತ್ತು ನಾವು ನೋಡಿದ್ದೇವೆ. ಪ್ರತಿನಿತ್ಯವೂ ನಮಗೆ ಹತ್ತಿರ ಮಾಡಲಿಕ್ಕೆ, ನಿಮಗೆ ನಮ್ಮನ್ನು ಹತ್ತಿರ ಮಾಡಲಿಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದ್ದೇವೆ. ನೀವು ಇಷ್ಟನ್ನು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿ ನಾವು ದೇವದೂತರ ಮನಸ್ಸಲ್ಲಿರುವಂತಹ ಬಯಕೆ ಏನಿದೆ, ನಾವು ನಿಮಗೆ ಹತ್ತಿರವಾಗಬೇಕು. ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆ ಏನಿದೆ, ನಾವು ನಿಮಗೆ ಹತ್ತಿರವಾಗಿರಬೇಕು ಅಂತ ಹೇಳಿ, ಭಕ್ತಿಯಲ್ಲಿ ನಿಲ್ಲಬೇಕು ಅಂತ ಹೇಳಿ ಅದನ್ನು ಪೂರೈಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಎರಡನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾಗಿರುವಂತಹ ವಿವೇಕವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.